ಮತ್ತು ಎಲ್ಲ ಕಡೆ ಕೂಡ ಇದೆಲ್ಲ ಕೂಡ ಮಾತಾಡ್ತಾಯಿದ್ರು. ಆಮೇಲೆ ಈ ಪತ್ರಿಕಾಗೋಷ್ಠಿಗಳಲ್ಲಿ ನಾವೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತನಿಖೆ ಆಗಬೇಕು ಅಂತ ನಮ್ಮ ಒತ್ತಾಯ. ಇ ಡಿ ಆಗಲಿ ಅಥವಾ CBI ಆಗಲಿ ಅಥವಾ CCB ಆಗಲಿ ಅಥವಾ COD ಆಗಲಿ, ಇದು ಬೇಡ, ಮಾಡಿದ್ರೆ ಇದರಿಂದ ನಮಗೆ ನ್ಯಾಯಯುತವಾದ ಒಂದು ಫಲಿತಾಂಶ ಸಿಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ನಾವೇನು ಮಾಡಿದ್ವಿ, ಯಾರಾದರೂ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ಹೇಳಿದ್ವಿ. ಬಿಟ್ಕಾಯಿನ್ ಹಗರಣ ಮತ್ತು ಮುಖ್ಯಮಂತ್ರಿಗಳು ಕೂಡ ಆಮೇಲೆ ಪ್ರತಿಕ್ರಿಯೆ ಕೊಡ್ತಾರೆ. ಇದೆಲ್ಲ 2016ರಲ್ಲೇ ಇತ್ತು, 2018ರಲ್ಲೇ ಇತ್ತು, ಯಾಕಾಗ ಸ್ಪೀಕಿಂಗ್ ಬಿಟ್ಬಿಟ್ರಿ, ಇದೆಲ್ಲ ಕೂಡ ಹೇಳ್ತಾರೆ. ಆಮೇಲೆ ಇನ್ನೊಂದು ಕೆಲವರು ಶಾಸಕರ ಮಕ್ಕಳಿಬ್ಬರು ಅವ್ರ ಜೊತೆಲಿ ಈ ಶ್ರೀಕೃಷ್ಣ ಜೊತೆ ಅವರ ಸ್ನೇಹಿತರಾಗಿದ್ದರು ಅಂತ ಅವ್ರ ಮೇಲೆ ಕೂಡ ಹೇಳ್ತಾರೆ. ಅದು ನಮ್ಮ ನಲ್ಪಾಡವರ ಮಗನ ಹೆಸರು ಮತ್ತು ಲಮಾಣಿಯವರ ಹೆಸರು ಕೂಡ ಹೇಳ್ತಾರೆ. ನಾವು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಕಾಂಗ್ರೆಸ್ ಅವರು ಇರಲಿ BJP ಅವರು ಇರಲಿ ತನಿಖೆ ಮಾಡಿ ಅಂತಲೇ ನಾವು ಹೇಳ್ತೇವೆ. ಯಾರು ತಪ್ಪು ತರಿಸಿದಾರೋ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತಲೇ ನಮ್ಮ ಕಾಂಗ್ರೆಸ್ದು ಉದ್ದೇಶ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದೆಲ್ಲ 2016ರಲ್ಲೇ ಇದ್ದು 2018ರಲ್ಲೇ ಅವ್ರನ್ನ ತನಿಖೆಗೊಳಿಸ್ಕೊಟ್ಟಿದ್ದರೆ ಇದೆಲ್ಲ ಆಚೆ ಬರ್ತಿತ್ತು ಅಂತ ಹೇಳ್ತಾರೆ. ಒಂದು ಕಡೆ 2018ರಲ್ಲಿ ಗಲಾಟೆ ಆಗಿದ್ದು ನಿಮಗೆಲ್ಲ ಗೊತ್ತು. ಅದು ಹೋಟೆಲಲ್ಲಿ ನಲ್ಪಾಡು ಮತ್ತು ವಿದ್ವತ್ಗೆ ಹೊಡೆದಿದ್ದಕ್ಕೆ ನಲ್ಪಾಡ್ ಮೇಲೆ ಮತ್ತು ಯಾರೋ ಅವ್ರ ಸ್ನೇಹಿತರೆಲ್ಲ ಟೀಮ್, ಅದರಲ್ಲಿ ಕೃಷ್ಣನೂ ಒಬ್ಬ ಅಕ್ಯೂಸ್ಡೆ. ಆಗ ತಕ್ಷಣ ಬಂಧಿಸಿದ್ರು. ಯಾರು ನಲ್ಪಾಡ್ ನಮ್ಮ ಶಾಸಕ ಮಗನಾದರೂ ಕೂಡ ಬಂಧಿಸಿ ಸುಮಾರು 4 ತಿಂಗಳ ಕಾಲ ಜೈಲಲ್ಲಿ ಇದ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮತ್ತು ಶ್ರೀಕೃಷ್ಣ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡಿದ್ದು ಕೂಡ ಗೊತ್ತಿದೆ. ಮತ್ತು ಅವ್ರ ಮೇಲೆ ಚಾರ್ಜ್ ಶೀಟು ಆಯಿತು. ಮತ್ತು ಇವರೇ ಗೃಹ ಮಂತ್ರಿಗಳು ಆಗಿದ್ದರು. ಇವರೆಲ್ಲ ಗೊತ್ತಿದೆ ಅಂತ ಹೇಳ್ತಾರಲ್ಲ, ಇದೆ ಕಾಂಗ್ರೆಸ್ ಸರ್ಕಾರ ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದರು, ಬಿಟ್ಬಿಟ್ರು, ಅಲ್ಲ ತನಿಖೆ ಮಾಡಲಿಲ್ಲ ಅಂತ ಬಿಟ್ಬಿಟ್ರು ಅಂತಲ್ಲ, ತನಿಖೆ ಮಾಡಲಿಲ್ಲ, ಮಾಡಿದರೆ ಆಶಯ ಬರ್ತಿತ್ತು ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನಂದರೆ, ನೀವು ಕೂಡ 2 ವರ್ಷ ಗೃಹ ಮಂತ್ರಿಗಳಾಗಿದ್ದಿರಿ, ನೀವು ಕೂಡ ತನಿಖೆ ಮಾಡಿಸ್ಬೋದಿತ್ತು. ಈಗ ಮುಖ್ಯಮಂತ್ರಿಗಳಾಗಿದ್ದೀರಾ, ತನಿಖೆ ಮಾಡಬಹುದಿತ್ತು. ಮತ್ತು ಆವತ್ತು ಹೋಟೆಲಲ್ಲಿ ಗಲಾಟೆ ಆಗಿದ್ದು ಹಲ್ಲೆ ಪ್ರಕರಣ ಅಷ್ಟೇ, ಹಲ್ಲೆ ಪ್ರಕರಣ. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಬಿಟ್ಕಾಯಿನ್ ವಿಚಾರ ಅವ್ರಿಗೆ ಬಂದೇ ಇಲ್ಲ. ವಿದ್ವತ್ ಅವ್ರ ತಂದೆ ಲೋಕೇಶನ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಹಲ್ಲೆ ಮಾಡಿದ್ರು ನಮ್ಮ ಮಗನ ಮೇಲೆ ಅಂತ ಆವತ್ತು ಕಂಪ್ಲೇಂಟ್ ಕೊಟ್ಟು, ಆ ಹಲ್ಲೆ ಬಗ್ಗೆ FIR ಆಯಿತು, ಚಾರ್ಜ್ ಶೀಟು ಆಯಿತು, ಜೈಲಿಗೂ ಹೋದರು, ಬಂದರು. ಆವತ್ತು ಬಿಟ್ಕಾಯಿನ್ ವಿಚಾರ ಇರಲಿಲ್ವಲ್ಲ ಅವತ್ತು. ಆಮೇಲೆ ಆವತ್ತೇ ವಿಚಾರಣೆ ಮಾಡಬೇಕಾಗಿತ್ತಂತಾರೆ. ಅವತ್ತು ಕೇಸ್ ಕೊಟ್ಟರು ಅಷ್ಟಕ್ಕೆ ಲಿಮಿಟ್ ಆಗಬೇಕು. ಯಾಕೆ ಇನ್ನೂ ಒಂದು ಮಾತು ಮುಂದಕ್ಕೆ ಹೋಗಿರ್ತೀನಿ. ಶ್ರೀಕೃಷ್ಣ ಹುಟ್ಟಾಗಲೇ ತನಿಖೆ ಮಾಡಿ ಅಂತ ಹೇಳೋಕ್ಕಾಗತ್ತಾ ಅಲ್ವಾ? ಅವತ್ತೇನು ಗಲಾಟೆ ಆಯಿತು ಅಷ್ಟಕ್ಕೆ ಸೀಮಿತ. ಆಮೇಲೆ ಈ ದೂರ ಇಟ್ಕೊಳ್ಳ ಇಲ್ಲ, ಹೀಗೆ ಮಾತಾಡಿದರೆ ಹೀಗೆ ಮಾತಾಡ್ತೀನಿ. ಆಗ 2018ರಲ್ಲಿ ಆಗಲೇ ಕೇಳಿಸ್ತಾ ನಾನು ಹೇಳಿದ್ದೆ, ಇಲ್ಲ ರಿಪೀಟ್ ಮಾಡಿ? ಓಕೆ. ಆಮೇಲೆ ಈ ಬಿಟ್ಕಾಯಿನ್ ವಿಚಾರ ಪ್ರಥಮವಾಗಿ ಆಚೆ ಬಂದಿದ್ದು 2020 ನವಂಬರ್ 27ನೇ ತಾರೀಕು. ಶ್ರೀಧರ್ ಪೂಜಾರಿ ಅಂತ IO ಇನ್ವೆಸ್ಟಿಗೇಷನ್ ಆಫೀಸರು ಇದನ್ನು ಕೇಸನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ. ಆವತ್ತಿಂದ ಇದು ತನಿಖೆ ಪ್ರಾರಂಭ ಆಗುತ್ತೆ. ತನಿಖೆ ಎಲ್ಲ ಪ್ರಾರಂಭ ಆದಮೇಲೆ ಈ ಬೇರೆ ಬೇರೆ ಕಡೆ ನೆದರ್ಲ್ಯಾಂಡ್ಸಲ್ಲಿ ಮತ್ತು ಅಮೇರಿಕಾದಲ್ಲಿ ಮತ್ತು ಮಲೇಷ್ಯಾ ಇಲ್ಲೆಲ್ಲ ಕೂಡ ಹ್ಯಾಕಿಂಗ್ ಆಗಿರೋದು ಗೊತ್ತಾಗುತ್ತೆ. ಆಮೇಲೆ ನನ್ನ ಸಬ್ಜೆಕ್ಟ್ ಏನಂದರೆ, ಇವತ್ತು ಬಿಟ್ಕಾಯಿನ್ನು ಇತ್ತು 16ರಲ್ಲಿ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. 18ರಲ್ಲಿ ಬಂತಿದ್ರೆ, ಗಲಾಟೆ ಆದಾಗ ಬಂತಿದ್ರೆ ಬಿಟ್ಕಾಯಿನ್ ವಿಚಾರ
ಎಲ್ಲ ಆಚೆ ಬರ್ತಿತ್ತು ಅಂತ ಹೇಳ್ತಾರೆ. ಅದರ ಸಬ್ಜೆಕ್ಟೇ ಇರಲ್ವಲ್ಲ ಅವತ್ತು. ಆದರೆ ಇದಾದಮೇಲೆ ಏನಾಗುತ್ತೆ, ಇದು ಮುಖ್ಯಮಂತ್ರಿಗಳದ್ದು ಇದು ಸ್ಟೇಟ್ಮೆಂಟು. ಆಮೇಲೆ ಈ ಬಿ ಜೆ ಪಿಯವರು ಮುಖಂಡರು ಯಾಕೆ ಇದರಲ್ಲಿ ಏನೋ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಹಿಂದೆ ಇತ್ತು, 16ರಲ್ಲೇ ಇತ್ತು, 18ರಲ್ಲಿ ಏನೋ ತನಿಖೆ ಮಾಡಿದರೆ ಆಚೆ ಬರ್ತಿತ್ತು, ಬಿಟ್ಬಿಟ್ರು, ತನಿಖೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ ಇರೋದು ಹುಳಿ ಹಿಂಡುವ ರಾಜಕಾರಣ ಅಂತ ಸಿ ಪಾಟೀಲ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಆಮೇಲೆ ತಳುಕು ಮುಚ್ಚಿಕೊಳ್ಳಲು ಇನ್ನೊಬ್ಬರ ಮೇಲೆ ಸುಳ್ಳು ಅಂತ ಸುಧಾಕರ್ ಅವರು ಹೇಳ್ತಾರೆ. ಆಮೇಲೆ ಇಲ್ಲದ ವಿವಾಹಕ್ಕೆ ಜೀವಂತವಿಡಲು ಯತ್ನ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಇಲ್ಲದ ವಿವಾದ ಜೀವಂತವಿಡಲು ಕಾಂಗ್ರೆಸ್ ಯತ್ನ ಅಂತ ಹೇಳ್ತಾರೆ. ಆಮೇಲೆ CIDಗೆ ವಹಿಸುವುದು ಸೂಕ್ತ ಅಂತ ಅಶೋಕ್ ಅವರು ಹೇಳ್ತಾರೆ. ತಿರುಗಿ ಬಿಟ್ಕಾಯಿನ್ ವಿಷಯದಲ್ಲಿ ಕಾಂಗ್ರೆಸ್ನವರು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡಲು ಹೊರಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಹೇಳ್ತಾರೆ. ಆಮೇಲೆ ಹಾವೇ ಇಲ್ಲದ ಬುಟ್ಟಿಯಲ್ಲಿ ಕೈ ಶಬ್ದ ಅಂತ ಮತ್ತೆ ಅಶೋಕ್ ಹೇಳ್ತಾರೆ. ಇವರೇ COD ತನಿಖೆ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ಅವರದೇ ಸ್ಟೇಟ್ಮೆಂಟ್, ಹಾವೇ ಇಲ್ಲದ ಬುಟ್ಟಿಯಲ್ಲಿ ಕೈ ಶಬ್ದ ಅಶೋಕ್ ಅವರು ಹೇಳ್ತಾರೆ. ಆಮೇಲೆ ಇವರು ಗೃಹ ಮಂತ್ರಿಗಳು ಇವತ್ತು ಕನ್ನಡಿಗಳಿಗೆನ ಗಂಟು ಅರಗ ಜ್ಞಾನೇಂದ್ರ. ಆಮೇಲೆ ಕಾಂಗ್ರೆಸ್ಗೆ ಸಹಿಸಲಾಗ್ತಿಲ್ಲ ಸೋಮಣ್ಣವ್ರದ್ದು. ಆಮೇಲೆ ಮೊಸರಲ್ಲಿ ಕಲ್ಲು ಹುಡುಕುತ್ತಿರುವ ಕಾಂಗ್ರೆಸ್ಸು ಗೋಪಾಲಯ್ಯನವ್ರದ್ದು. ಆಮೇಲೆ ಮತ್ತೆ ಅಶೋಕ್ ಅವರು ಸುಳ್ಳಿನ ಕಂತೆ ಸೃಷ್ಟಿಸಲು ಸೃಷ್ಟಿ ಕಾಂಗ್ರೆಸ್ ಸಂಸ್ಕೃತಿ ಅಂತ ಅವರು ಹೇಳ್ತಾರೆ. ಆಮೇಲೆ 2018ರಲ್ಲಿ HDK ಹೇಳಿದ್ದರು, ಸಿದ್ದು ಬಿಟ್ಟು ಹಾಕಿದ್ದರು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ. ಇದು BJP ಪಕ್ಷ ಹಿಂದೆ ಹೇಳಿದರು ಬಿಟ್ಬಿಡ್ತಾರೆ ಅಂತ ಇದರ ಅರ್ಥ. ಮತ್ತು ಇಷ್ಟೊತ್ತು ಬೇರೆ ಬೇರೆ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಕನ್ನಡಿ ಒಳಗೆ ಗಂಟು ಅಂತ ಹೇಳ್ತಾರೆ. ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತಾರೆ. ಶ್ರೀಕೆಗೆ ಕಾಂಗ್ರೆಸ್ನಿಂದಲೇ ಅಪಾಯ ಅಂತ ಹೇಳ್ತಾರೆ. ಮತ್ತು ಅವರೇ COD ಕೊಡಿದ್ದೆ ಅಂತ ಹೇಳ್ತಾರೆ. ಇದೇನಿದು ಸರ್ಕಾರದ ಅದೊಂದು ದ್ವಂದ್ವ ನಿಲುವು. ಇಲ್ಲ ಮುಖ್ಯಮಂತ್ರಿಗಳಾದರೂ ಸ್ಪಷ್ಟವಾಗಿ ಹೇಳಬೇಕು, ಇಲ್ಲ ಈ ಘಟನೆ ನಡೆದೇ ಇಲ್ಲ ಅಂತ ಹೇಳಬೇಕು. ಅವರೇ ಹೇಳ್ತಾರೆ 16ರಲ್ಲೇ ಬಂದುಬಿಟ್ಟಿದ್ರೆ, 16ರಿಂದ ಇತ್ತು, 18ರಲ್ಲಿ ನಲ್ಪಾಡ್ ಗಲಾಟೆ ಆದಂಥ ಸಂದರ್ಭದಲ್ಲಿ ಬಿಟ್ಬಿಡಿ, ಇದು ಅವನು ತನಿಖೆ ಮಾಡಲಿಲ್ಲ, ತನಿಖೆ ಮಾಡಿದರೆ ಎಲ್ಲ ಆಚೆ ಬಂದಿರೋದು ಕಾಂಗ್ರೆಸ್ಸವರೇ, ಅದು ಸಿದ್ದರಾಮಯ್ಯವ್ರ ಮೇಲೆ ಗುಬೆ ಕೊಡಿಸ್ತಾರೆ. ಇದು ದ್ವಂದ್ವ ನೀತಿ BJPದು. ಇದೆಲ್ಲ ನೋಡಿದ್ರೆ ಏನೋ ಮುಚ್ಚಿಡೋದಕ್ಕೆ ಇವರೆಲ್ಲ ಕೂಡ ಸಂಘಟನೆ ಮಾಡಿಕೊಂಡು ಇವರೆಲ್ಲ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ BJPಯವರು, ಮಂತ್ರಿಗಳು. ಮತ್ತು ಇದರ ಮಧ್ಯದಲ್ಲಿ ಕಟೀಲ್ ಅವರು ಪಕ್ಷದ ಅಧ್ಯಕ್ಷರು ಎಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರಿಗೆ ಹೆಡ್ಲರ್ ಅಂತ ಹೇಳ್ತಾರೆ. ಇದರ ವಿಚಾರದಲ್ಲಿ ಯಾಕೆ ಮಾತಾಡ್ತಿಲ್ಲ? ಪಕ್ಷದ ಒಂದು ರಾಜ್ಯಾಧ್ಯಕ್ಷರಾಗಿ, ಲೋಕಸಭಾ ಸದಸ್ಯರಾಗಿ ತುಟಿಪಿಟಿ ಕಂದಿಲ್ಲ. ಕಟೀಲ್ ಅವರು. ಅದಕ್ಕೆ ನನ್ನ ಒತ್ತಾಯ ಏನು ಅಂದರೆ, ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ, ಯಾರು ಇನ್ವಾಲ್ವ್ ಆಗಿಲ್ವೋ, ಆಮೇಲೆ ಏನೂ ಇಲ್ಲ, ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಕನ್ನಡಿಗರ ಗಂಟು ಅಂತ ಹೇಳ್ತಾರೆ. ನಲ್ಪಾಡ್ ಹೆಸರು ತಳ್ಕಾಕ್ತಾರೆ. ಲಮಾಣಿ ಮಗನ ಹೆಸರು ಇವರೇ BJPಯವರು ತಳ್ಕಾಕ್ತಾರೆ. ಇದು ದ್ವಂದ್ವ ನೀತಿ. ಅಂದರೆ ಏನೋ ಮುಚ್ಚಿಡೋದಕ್ಕೆ ಇವರೆಲ್ಲ ಸೇರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಆದ್ದರಿಂದ ಇದನ್ನು ತನಿಖೆಗೆ ನ್ಯಾಯಾಧೀಶರು ಯಾರಾದರೂ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆದರೆ ಆಚೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ವಿಚಾರಗಳು ತಮ್ಮಂತೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ CBI ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ.
ಇ ಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಅಂತ ನನ್ನ ಮಾಹಿತಿ. ಸಿ ಬಿ ಐಗೂ ಕೊಟ್ಟಿಲ್ಲ, ಇ ಡಿಗೂ ಕೊಟ್ಟಿಲ್ಲ. ಕೊಟ್ಟಿವಿ ಅಂತ ಹೇಳಿದವರು ಯಾರು? ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಇದನ್ನು ಹೇಳಿರ್ತಕ್ಕಂಥದ್ದು ಅಲ್ವಾ? ಗೃಹ ಮಂತ್ರಿಗಳು ಹೇಳಿದ್ರೆ ಇಲ್ವ? ಗೃಹ ಮಂತ್ರಿಗಳು ಇ ಡಿ ಕೊಟ್ಟಿದ್ದೀವಿ, ಸಿ ಬಿ ಐ ಕೊಟ್ಟಿದ್ದೀವಿ, ಇಂಟರ್ಪೋಲ್ ಕೊಟ್ಟಿದ್ದೀವಿ, ಇದನ್ನೆಲ್ಲ ನಾವೇ ಹಿಡಿದಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಕಂಡುಹಿಡಿದಿದ್ದು, ನಾವೇ ಬಂಧಿಸಿದ್ದು ಶ್ರೀಕಿನ, ಇದನ್ನೆಲ್ಲ ಕೂಡ ನಾವೇ ಏನೋ ಕಂಡುಹಿಡಿದಿದೆ, ಈ ಹಗರಣವನ್ನು ಬಯಲಿಗೆಳೆದಿದ್ದು ನಾವೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕನ್ನಡಿ ಒಳಗಡೆ ಗಂಟು, ಮೊಸರಲ್ಲಿ ಕಲ್ಲು ಹುಡುಕೋದು, ದ್ವಂದ್ವ ನೀತಿ ಇವ್ರದ್ದು. ಇದು ಜನಕ್ಕೆ ಏನಿದು ಫ್ಯಾಕ್ಟ್ ಗೊತ್ತಾಗಬೇಕು. ಆಮೇಲೆ ಒಂದು ಕಡೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಇದನ್ನೆಲ್ಲ ಈ ಹ್ಯಾಕಿಂಗ್ ಎಲ್ಲ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಆಫೀಸ್ ಅಂದರೆ ಇನ್ವೆಸ್ಟಿಗೇಷನ್ನು ಕ್ವಾಲಿಫೈಡು ನಮ್ಮ ಹತ್ರ ಇಲ್ಲ ಅಂತ ಕಮಿಷನರು ಕೂಡ ಹೇಳ್ತಾರೆ. ಅದರಿಂದ ಈ ಸಿ ಸಿ ಬಿ ತನಿಖೆಯಿಂದ, ಸಿ ಒ ಡಿ ತನಿಖೆಯಿಂದ ಏನೂ ಇದರಿಂದ ಆಚೆ ಬರೋದಿಲ್ಲ. ಅದರಿಂದ ಒಂದು ನ್ಯಾಯಾಂಗ ತನಿಖೆ ಆಗಬೇಕು, ಹಾಲಿ ನ್ಯಾಯಾಧೀಶದಿಂದ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲ ಸರ್, ಈಸಿ ಆಗುತ್ತೆ ಸರ್. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ವಿಚಾರವನ್ನೇ ಮುಂದಿಟ್ಕೊಂಡು ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ದಂಗೆ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ, ಒಂದು ಕಡೆ ಏನೂ ಇದರಲ್ಲಿ ಇಲ್ಲವೇ ಇಲ್ಲ, ಇನ್ನೊಂದು ಕಡೆ ಸಿ ಬಿ ಐ ಕೊಡಬೇಕು, ಸಿ ಐ ಡಿ ಕೊಡಬೇಕು, ಕನ್ನಡಿನಲ್ಲಿ ಗಂಟು ಅಂತ ಇವರೇ ಹೇಳ್ತಾ ಇದ್ದಾರಲ್ಲ, ಅದು ಏನಕ್ಕೆ ಯಾಕೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀನಿ ತಮಗೆ. ಎಂದಿನಂತೆ ಸ್ವಲ್ಪ ಈ ವಿಚಾರ ಮತ್ತೊಮ್ಮೆ ಸ್ವಲ್ಪ ಟೆಕ್ನಿಕಲ್ ಇರೋದರಿಂದ ದಯವಿಟ್ಟು ತಮ್ಮ ಸಹನೆ ಹಾಗೂ ಸಹಕಾರ ಈಗಲೇ ಕೇಳ್ತಾ ಇದ್ದೀನಿ. ಈ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು 2 ನಿಮಿಷದಲ್ಲಿ ಒಂದು ವೈಯಕ್ತಿಕವಾದಂಥ ವಿಚಾರವನ್ನು ಕೂಡ ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯೂಶ್ವಲಿ ನಾನು ಅಟ್ಲೀಸ್ಟ್ ಯಾರ ಜೊತೆಯಲ್ಲಿ ನಾನು ರಾಜಕೀಯ ಮಾಡಿದ್ದೀನಿ ಅಥವಾ ಯಾರಿಂದ ಕಲ್ತಿದ್ದೀನಿ, ಯಾವತ್ತೂ ನಾವು ಪರ್ಸ್ನಲ್ ಅಟ್ಯಾಕ್ ಮಾಡೋದಂತೂ ನಾವು ಕಲ್ತಿರಲಿಲ್ಲ. ನಮ್ಮ ಬೆಳವಣಿಗೆನೂ ನಮ್ಮ ಮನೆಯಲ್ಲಿ ಹಾಗೆ ಆಗಿಲ್ಲ, ನಮ್ಗೆ ಹಾಗೆ ಬೆಳೆಸಿಲ್ಲ ಆ ರೀತಿ. ಆದರೆ ಅನಿವಾರ್ಯವಾಗಿ ಬಿ ಜೆ ಪಿಯವರು ನನ್ನ ಮೇಲೆ ವೈಯಕ್ತಿಕವಾಗಿರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಮಾತನಾಡೋದಿರ್ಬೋದು, ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ. ದೇ ಹ್ಯಾವ್ ಲೆಫ್ಟ್ ಮೀ ವಿತ್ ನೋ ಚಾಯ್ಸ್. ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಕೂಡ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಬಿ ಜೆ ಪಿ ಬಿಟ್ಕಾಯಿನ್ ಸ್ಕ್ಯಾಮನ್ನು ನಾವು ಪ್ರಶ್ನೆ ಮಾಡಿದಾಗಿಂದ ನನಗೆ ಹಲವಾರು ಬಿರುದು ಬಂದುಬಿಟ್ಟಿದೆ. ವಸೂಲಿ ರಾಜ, ಲೂಟಿ ಕಿಂಗ್, ಬಿಟ್ಕಾಯಿನ್ ರಾಜ, ಹೀಗೆ ಹಲವಾರು ಬಿರುದು ಬಂದಿದೆ. ಮತ್ತು 10 ದಿನದಲ್ಲಿ ನಾನು ಬಹುಶಃ ರಾಜ್ಯದ ಅತಿ ಶ್ರೀಮಂತ ವ್ಯಕ್ತಿ ಆಗಿಬಿಟ್ಟಿದ್ದೀನಿ ಸರ್. ಸದಾಶಿವನಗರ್ನಲ್ಲಿ ನಂಗೆ 4 ಬಂಗ್ಲೆ ಇದೆ, ನನ್ನ ಹತ್ರ BMW ಇದೆ, ಆಡಿ ಇದೆ, ಇಂಥ ಹಲವಾರು ಐಷಾರಾಮಿ ಕಾರ್ಗಳು ಬಂದುಬಿಟ್ಟಿದೆ. ನಿನ್ನೆ ಇರಬೇಕು, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನನ್ನ ಹತ್ರ 50,000 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತೆ. ಖರ್ಗೆ ಅವ್ರದ್ದಿರ್ಬೋದು, ನಮ್ಮದಿರ್ಬೋದು. ಐ ಆಮ್ ಕ್ವೈಟ್ ಸರ್ಪ್ರೈಸ್ಡ್. ಕಾರ್ಣಿಕ್ ಅಂತ ಹಿರಿಯವರು, ಕ್ಯಾಪ್ಟನ್ ಇದ್ದಂಥವರು, ಯಾವ ಕ್ಯಾಪ್ಟನು ಗೊತ್ತಾಗ್ತಾ ಇಲ್ಲ, ನನಗೆ ಅನುಮಾನ ಬರ್ತಾ ಇದೆ. ಈಗ 50,000 ಕೋಟಿ, ನಮ್ಮ ಬಜೆಟ್ ಔಟ್ಲೆ ಎಷ್ಟಿದೆ ಗೊತ್ತಾ? 2.3 lakh crores ಇದೆ ಕರ್ನಾಟಕ ರಾಜ್ಯದ ಬಜೆಟ್ ಔಟ್ಲೆ. ಅದರಲ್ಲಿ 50,000 ಕೋಟಿ ಬರೀ ನನ್ನ ಹತ್ರ ಇದೆ ಅಂತೆ. ಮತ್ತು ತನಿಖೆ ಮಾಡಿಸ್ಬೋದಾಗಿತ್ತಲ್ಲ. ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾರ್ಯಾರು ಏನೇನು ಹೇಳಿದ್ದಾರೆ ಎಲ್ಲರಿಗೂ ಲೀಗಲ್ ನೋಟಿಸು 2 ದಿನದಲ್ಲಿ ನನ್ನ ಕಡೆಯಿಂದ ಹೋಗ್ತಾ ಇದೆ. ಲೆಟ್ ದೆಮ್ ಆನ್ಸರ್ ಮೈ ಲಾಯರ್ಸ್. ಅವ್ರಿರ್ಬೋದು, ಅವ್ರ ಪಕ್ಷದವ್ರು ಇರ್ಬೋದು, ಅವ್ರ ಬಾಸಸ್ ಇರ್ಬೋದು. ಐ ಡೋಂಟ್ ಕೇರ್. ವಿ ಆರ್ ಸೆಂಡಿಂಗ್ ಲೀಗಲ್ ನೋಟಿಸಸ್ ಟು ಎವ್ರಿಬಡಿ. ಒಂದನೇದು. ಇನ್ನೊಂದು, ರೇಣುಕಾಚಾರ್ಯ ಅವರು ಕೂಡ ಅದೇ ಹೇಳಿದ್ದಾರೆ. MLA ಆಗೋದಕ್ಕಿಂತ ಮುಂಚೆ ನನ್ನ ಆಸ್ತಿ ಎಷ್ಟಿತ್ತು, MLA ಆದಮೇಲೆ ಆಸ್ತಿ ಎಷ್ಟಿದೆ ಅಂತ ತನಿಖೆ ಆಗಲಿ. ನಿಮ್ಮ ಗುರುಗಳೇ ಮೇಲೆ ಕೂತಿದ್ದಾರಲ್ಲ, ಚುಟ್ಕಿ ಹೊಡೆದ್ರೆ IT ಬರ್ತಾರೆ, ED ಬರ್ತಾರೆ, CBI ಬರ್ತಾರೆ. ಹೂ ಸ್ಟಾಪಿಂಗ್ ಯು?
ಇದೇ ಹಳೆಯ ಕ್ಯಾಸೆಟ್ಟೇ ಎಷ್ಟು ವರ್ಷ ಅಂತ ಹೇಳ್ತೀರಾ ಜನರಿಗೆ? ನನಗೆ ಅವರಿಂದ ಕಲಿಯೋದು ಏನಿಲ್ಲ. ಅವರ ಏನೇನು ಮಾಡಿದ್ದಾರೆ ಇಡೀ ಜನರಿಗೆ ಗೊತ್ತಿದೆ. ಪೋಸ್ಟರ್ಗಳು ಹಚ್ತಾಯಿದ್ರು ಅದ್ರ ಬಗ್ಗೆ. ನಮಗೆ ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ಎಲ್ಲಿ ಅತಿವೃಷ್ಟಿ ಆದಾಗ 5 ಇಂಚ್ ನೀರಿನಲ್ಲಿ ತೆಪ್ಪ ತೊಗೊಂಡು ಹೋಗ್ತಿದ್ರು ಜನರಿಗೆ ರೆಸ್ಕ್ಯೂ ಮಾಡ್ಲಿಕ್ಕಂತ. ಅಂಥವ್ರ ಹತ್ರ ನಾವು ಕಲಿಬೇಕಾಗಿದೆ. ಏನು ನಮ್ಮ ಹಣೆ ಬರ ನೋಡಿ ಇವತ್ತು. ಆಮೇಲೆ ನನಗೆ ಪದೇ ಪದೇ ಬೈಕೊಂಡಿದ್ದರೆ ರೇಣುಕಾಚಾರ್ಯ ಸಾಹೇಬ್ರೆ ತಾವು ಮಂತ್ರಿ ಆಗೋದಿಲ್ಲ. ಪ್ಲೀಸ್ ಬಿ ಸ್ಮಾರ್ಟ್. ಯಾರ ಹತ್ರ ಪ್ರಯತ್ನ ಮಾಡಬೇಕು, ಯಾರ ಹತ್ರ ಹೋಗಿ ಪ್ರದಕ್ಷಿಣೆ ಮಾಡಬೇಕು, ಅಲ್ಲಿ ಮಾಡಿದ್ರೆ ಆಗುತ್ತೆ. ನನಗೆ ಬೈಯೋದ್ರಿಂದ ಮಂತ್ರಿಗಳು ಆಗಲ್ಲ ತಾವು. ಇನ್ನೂ ಒಂದು ಭಾಳ ಚಾಲ್ತಿಗೆ ಬಂದಿದ್ದು ಅಂದರೆ ನಮ್ಮ ಮೈಸೂರು ಸಂಸದರು. ನಾನು ಅವರಿಗೆ ಪೇಪರ್ ಸಿಂಹ ಅಂದಂತೆ, ಅದಕ್ಕೆ ಅವರು ಭಾಳ ರಾಜಾರೋಷವಾಗಿ ಮಾತಾಡಿದ್ರು ಮೊನ್ನೆ. ಪೇಪರ್ ಸಿಂಹ ಯಾಕಂತ ಹೇಳಿದ್ರೆ ಅವರೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ವೈಯಕ್ತಿಕ ವಿಚಾರ ನಿರ್ಗತಿಕ ಅಂತ ಹೇಳ್ಕೊಂಡು ಇದು ತಗೋತಾನೆ ಅಂದ್ಬಿಟ್ಟು ಅವರೇ ತಾನೇ ಏಕವಚನದಲ್ಲಿ ಮಾತಾಡಿದ್ದು. ಅದು ಮರ್ತೋಗ್ಬಿಟ್ಟಿದಾರ. ಆಮೇಲೆ ನಿಮಗೆ ಹೇಳೋ ಶಕ್ತಿ ಇದ್ದರೆ ಕೇಳೋ ಶಕ್ತಿನೂ ಇರಬೇಕಪ್ಪ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಅವರು ತಮ್ಮ ಮಾಧ್ಯಮ ಮಿತ್ರರು ಭಾಳ ಸ್ನೇಹಿತರು ಇರಬೇಕು ಅವರಿಗೆ. ಅವರು ಒಳ್ಳೆ ಲೇಖಕರು ಅಂತ ಹೇಳ್ತಾಯಿದ್ರು. ದೊಡ್ಡ ದೊಡ್ಡ ಎಡಿಟೋರಿಯಲ್ಸ್ ಬರೀತಾಯಿದ್ರು. ಆ ಕಡೆ ಕನ್ನಡನೂ ಬರೋಲ್ಲ, ಈ ಕಡೆ ಇಂಗ್ಲೀಷು ಬರೋಲ್ಲ ಅಂತ ಈಗ ಅರ್ಥ ಆಯ್ತು ನನಗೆ. ಒತ್ತಕ್ಷರ ಎಲ್ಲಿ ಹಾಕಬೇಕು ಎಲ್ಲಿಲ್ಲ. ಬಹುಶಃ ಅವರಿಗೆ ಅದರದ್ದು ಅರಿವಿಲ್ಲ, ಮತ್ತು ಬೌದ್ಧ ಧರ್ಮದ್ದು ಮತ್ತು ಹಿಂದೂ ಧರ್ಮದ್ದು ಅರಿವಿಲ್ಲ ಅವರಿಗೆ. ಯಾಕಂದರೆ ಒಬ್ಬ ಮಗುಗೆ ಹೆಸರಿಡಬೇಕಂದ್ರೆ ತಂದೆ ತಾಯಿಗಳು ಭಾಳ ಯೋಚನೆ ಮಾಡಿರ್ತಾರೆ. ಇಲ್ಲಪ್ಪ ನಮ್ಮ ಮಗ ಅಥವಾ ಮಗಳು ಹೀಗಾದರೆ ಮುಂದಿನ ಹೆಸರಿಟ್ಟು ಚೆನ್ನಾಗಿಟ್ಟರೆ ಹಾಗಾಗಬಹುದು ಅಂತ. ಸೊ ಭಾಳಷ್ಟು ಜನ ಇದು ಕೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಸರಿ ಕೇಳಿದರು, ಏನಪ್ಪ ನಿಮ್ಮ ತಂದೆಯವರು ನಿನಗೆ ಪ್ರಿಯಾಂಕಾ ಅಂತ ಯಾಕೆ ಇಟ್ಟರು ಅಂತ. ಆವಾಗ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅವರು ಪ್ರಿಯಾಂಕನಕ್ಕೆ ಸ್ಟಾರ್ಟ್ ಮಾಡೋರು. ನಮ್ಮ ಸದನದಲ್ಲೂ ಕೂಡ ನಮ್ಮ ಸಭಾಧ್ಯಕ್ಷರಿಗೆ ಎದ್ದು ನಿಂತು ಹೇಳಿದ್ದೀನಿ, ಸರ್ ನಾನು ಪ್ರಿಯಾಂಕಾ ಅಲ್ಲ ಸರ್ ಪ್ರಿಯಾಂಕ್ ಅಂತ. ಆವಾಗಿಂದ ಇಲ್ಲಪ್ಪ ಸಾರಿ ಅದು ಬಾಯಿಗೆ ಬಂದುಬಿಟ್ಟಿರ್ತದೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಆಸೆಯಿಂದ ಏನೋ ನಿರೀಕ್ಷೆಯಿಂದ ಇಟ್ಟಿರ್ತಾರೆ. ಪ್ರಿಯಾಂಕ್ ಅಂದರೆ ಬೌದ್ಧ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದ ಇದ್ರ ಪ್ರಕಾರ ಅರ್ಥ ಏನಂದರೆ ಒನ್ ಹೂ ಈಸ್ ಲವ್ಡ್ ಬೈ ಆಲ್ ಆರ್ ಎಫಿಷಿಯೆಂಟ್ ಅಂತ. ಪ್ರಿಯಾಂಕಾ ಅಂದರೆ ಡಿಯರ್ಸ್ ಐ ಅಂತ ಅದರಲ್ಲಿ ಹೆಸರಿಗೆ ತಕ್ಕಂಗೆ ಆಗ್ತಾರೆ ಅಂದ್ಬಿಟ್ಟು ಇರ್ತಾರೆ. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಲವ್ಡ್ ಬೈ ಆಲ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಬಿ ಎಫಿಷಿಯೆಂಟ್. ಆದರೆ ಪ್ರತಾಪ್ ಅಂದರೆ ಡಿಗ್ನಿಟಿ ಆ್ಯಂಡ್ ಮ್ಯಾಜೆಸ್ಟಿಕ್ ಅಂತ. ಅನ್ಫಾರ್ಚುನೇಟ್ಲಿ ಇವರು ಪ್ರತಾಪ್ ಅಂತ ಅವ್ರ ಹೆಸ್ರಿಗೆ ತಕ್ಕಂಗೆ ಅವರೂ ಇಲ್ಲ ಅಲ್ಲ. ಡಿಗ್ನಿಟಿ ಇದೆ ಅವರಿಗೆ, ಇದು ಮ್ಯಾಜೆಸ್ಟಿಕ್ ಇದೆ ಎನಿ ಫಾರ್ಮ್. ಅವರಿಗೆ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಕಾಂಗ್ರೆಸ್ಸು ಅವ್ರ MP ಇದ್ದಾರೆ ಮನೇಕಾ ಗಾಂಧಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಹಿಂದೂ ಬುಕ್ಸ್ ಆಫ್ ನೇಮ್ಸ್. ಅದರಲ್ಲಿ ಓದ್ಕೊಳಪ್ಪ ಇನ್ನು ಸ್ವಲ್ಪ. ಇದು ನಮಗೆ ಯಾಕಿದು ಆಗ್ತಾಯಿದೆ ಅಂದರೆ ಇಶ್ಯೂ ಬಗ್ಗೆ ಮಾತಾಡಲಿ, ವಿ ಹ್ಯಾವ್ ನೋ ಪ್ರಾಬ್ಲಮ್. ಯು ವಾಂಟ್ ಟು ಗೆಟ್ ಪರ್ಸ್ನಲ್, ಇವನ್ ಐ ಆಮ್ ಗೋಯಿಂಗ್ ಟು ಗೆಟ್ ಪರ್ಸ್ನಲ್. ಐ ಕಾಂಟ್ ಹೆಲ್ಪ್ ಇಟ್. ನಮ್ಮದು ಅದು ಇಲ್ಲ ಅಂದ್ರೂ ನೀವು ನಮಗೆ ಎಳಿತಾ ಇದ್ದೀರಾ. ಈಗ ನಮಗೆ ಮರಿಕರ್ಗೆ ಅಂತ ದಿನ ಹೇಳ್ತಾರೆ. ಈಗ ಹೌದಪ್ಪ ನಾವೇನು ಅರ್ಜಿ ಹಾಕಂತೂ ಇಲ್ಲೇ ಹುಟ್ಟಬೇಕಂತ ಹಾಕಿರಲಿಲ್ಲ. ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಫಾದರ್. ಐ ಆಮ್ ಸಾರಿ ಇಫ್ ಯು ಆರ್ ನಾಟ್. ಬಟ್ ವಿಜಯೇಂದ್ರ ಅವರಿಗೆ ಮರಿ ಯಡಿಯೂರಪ್ಪ ಹೇಳೋ ಧೈರ್ಯ ಇದೆಯಾ ನಿಮಗೆ? ಅಥವಾ ಜಯಶಾಗೆ ಇವತ್ತು BCCI ಇದು VP ಆಗಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಆಗಿದ್ದಾರೆ. ನಿಮಗೆ ಧೈರ್ಯ ಇದೆಯಾ ಅವರಿಗೆ ಛೋಟಾ ಶಾ ಅನ್ನೋಕ್ಕೆ? ಬತ್ತಲೆ ಜಗತ್ತು ಅಂದ್ಬಿಟ್ಟು ಯಾರ ವಿರುದ್ಧ ಬರೆದ್ರಿ, ಯಾರ ಹತ್ರ ಹೋಗಿ ಕೈ ಕುಟ್ಕೊಂಡು ಕೂತಿದ್ದೀರಾ ಈಗ? ಆ್ಯಂಡ್ ನನಗೆ ಐ ರಿಯಲಿ ಡೋಂಟ್ ಹ್ಯಾವ್ ಟು ಲರ್ನ್ ಎನಿಥಿಂಗ್ ಫ್ರಮ್ ಸಚ್ ಪೀಪಲ್. ಯಾರು ಚಾಟ್ಸಿಗೆ ಹೋಗಿ, ಟೆಕ್ಸ್ಟ್ಗಳಿಗೆ ಹೋಗಿ, ಆಡಿಯೋ ಕ್ಲಿಪ್ಸಿಗೆ ಹೋಗಿ ಸ್ಟೇ ತರ್ತಾರಲ್ಲ, ಅವ್ರ ಹತ್ರ ಕಲಿಯೋದು ನನ್ನ ಹತ್ರ ಏನಿಲ್ಲ. ಸ್ಟೇಟ್ ವುಮೆನ್ ಕಮಿಷನ್ನಲ್ಲಿ ನನ್ನ ಕಂಪ್ಲೇಂಟ್ ಇರೋದ, ನಿಮ್ಮ ಕಂಪ್ಲೇಂಟ್ ಇರೋದ? ಇವರೆಲ್ಲ ಪ್ರತಾಪ್ ಸಿಂಹ ಇರ್ಬೋದು, BJP ನಾಯಕರು ಇರ್ಬೋದು, ಕೆಲವರು ಇವರು ಉತ್ತರ ಕುಮಾರ್ ಥರ ಕತೆ ಕೇಳಿರ್ಬೋದಲ್ಲ ತಾವು. ನಾನು ಯುದ್ಧಕ್ಕೆ ರೆಡಿ ಅಂತಾರೆ. ಪ್ರಶ್ನೆ ಕೇಳಿದ್ರೆ ಅಬ್ಯಾಂಡನ್ ಮಾಡಿಬಿಡ್ತಾರೆ. ಏನು ರಣರಂಗವನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇವರು. ಇವರಿಗೆ ಅದೇ ಬರ್ಕೊಂಡ್ಬಿಡಿ ದಯವಿಟ್ಟು ತಾವು. ನಾನು ಅಷ್ಟು ಪರಿಣಿತನಲ್ಲ ನಾನು. ಪ್ರಶ್ನೆ ಕೇಳಿದ್ರೆ ಇರೋದೆ
ಸ್ವಲ್ಪ ದಯವಿಟ್ಟು ನಾನು ಆಶಿಸ್ತೀನಿ ಅವರಿಗೂ ಯಾರಾದರೂ ಒಂದು ಬೃಹನ್ನಲಾನೋ ಅರ್ಜುನ ಸಿಕ್ಕಿದ್ರೆ ಸ್ವಲ್ಪ ಧೈರ್ಯ ಬರಲಿ, ಕೊಡಲಿ ದೇವರು ಇವರಿಗೆಲ್ಲ ಸ್ವಲ್ಪ ಉತ್ತರ ಕೊಡಲಿಕ್ಕೆ. ಸೊ ಆದ್ದರಿಂದ ಇವರಿಗೆ ಬಲ್ಲಿ ಏನು ಉತ್ತರ ಇಲ್ಲ ಅಂದ್ಬಿಟ್ಟು ಇವತ್ತು ಪರ್ಸ್ನಲ್ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಿ ಜೆ ಪಿ ಲೀಡರ್ಸ್ ಜೊತೆ, ನನ್ನ ಜೊತೆ ನೀವು ಡಿಗ್ನಿಫೈಡ್ ಮ್ಯಾನರ್ ಆಗಿ ಇಶ್ಯೂಸ್ ಮೇಲೆ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದರೆ ನಾನು 100% ರೆಡಿ ಇದ್ದೀವಿ. ಆದರೆ ನನ್ನ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ನೀವು ಮಾಧ್ಯಮ ಮುಖಾಂತರ ಇರ್ಬೋದು, ಪಬ್ಲಿಕ್ನಲ್ಲಿ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿದ್ರೆ ನಾನು ಕೈ ಕಟ್ಕೊಂಡು ಸುಮ್ಮನಿರೋನಲ್ಲ. ದಯವಿಟ್ಟು ತಿಳ್ಕೊಳ್ಳಿ ತಾವು ಬಿ ಜೆ ಪಿಯವರು, ನಾನು ಶರಣರ ನಾಡಿಂದ ಬಂದವನು. ಬಸವ ತತ್ವ, ಬುದ್ಧ ತತ್ವ ಎಷ್ಟು ನನ್ನಲ್ಲಿದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ. ಸೊ ಪ್ಲೀಸ್ ಡೋಂಟ್ ಟೇಕ್ ಮೀ ಫಾರ್ ಗ್ರ್ಯಾಂಟೆಡ್. ಡಿಗ್ನಿಫೈಡ್ ಆಗಿ ನೀವು ಮಾತಾಡಿ, ಇಶ್ಯೂ ಬಗ್ಗೆ ಮಾತಾಡೋಂಗಿದ್ರೆ ವಿ ವಿಲ್ ಟಾಕ್. ಇಲ್ದಿದ್ರೆ ಈ ಸ್ವಾಭಿಮಾನ ನಮ್ಮದೇನಿದೆ ಅದು ನೀವು ಮನುವಾದಿ ನಮ್ಮ ಭಿಕ್ಷೆಯಾಗಿ ಕೊಟ್ಟಿಲ್ಲ, ಭಾರತದ ಸಂವಿಧಾನ ನನಗೆ ಕೊಟ್ಟಿರೋದು. ಆ ಸ್ವಾಭಿಮಾನವನ್ನು ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಇಶ್ಯೂ ಬೇಸ್ಡ್ ತಾವು ಏನಾದರೂ ಚರ್ಚೆಗೆ ಬರೋಂಗಿದೆ ಯಾವ ವೇದಿಕೆನಲ್ಲ ನಾವು ತಯಾರು. ನೀವು ಮೋದಿ ಬಗ್ಗೆ ಮಾತಾಡ್ತೀರಾ, ವಿ ಆರ್ ರೆಡಿ. ರಾಷ್ಟ್ರದ ಸ್ಥಿತಿಗತಿ ಬಗ್ಗೆ ಮಾತಾಡ್ತೀರಾ, ರೆಡಿ. ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಮಾತಾಡ್ತೀರಾ, ವಿ ಆರ್ ರೆಡಿ. ಪಂಚಾಯತ್ ರಾಜ್ ಬಗ್ಗೆ ಮಾತಾಡ್ತೀರಾ, ವಿ ಆರ್ ರೆಡಿ. ಅದು ಇದು ಬಿಟ್ಟು ವೈಯಕ್ತಿಕವಾಗಿ ತಮ್ಮ ಹತ್ರ ಏನು ವೈಯಕ್ತಿಕವಾಗಿ ಬರೋದು ನೀವು ಮಾಡಿದ್ರೆ ಐ ವಿಲ್ ಹ್ಯಾವ್ ಟು ಟೇಕ್ ದ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಎನ್ಶ್ಯೂರ್ ದ್ಯಾಟ್ ಐ ಮೇಂಟೈನ್ ಮೈ ಡಿಗ್ನಿಟಿ. ಇಷ್ಟು ಹೇಳ್ತಾ ಮುಂದೆ ಈ ರಿಯಲ್ ಇಶ್ಯೂ, ನಮಗೆ ರಿಯಲ್ ಇಶ್ಯೂ ಮಾನ್ಯ ಸಿ ಎಮ್ ಅವರಿಗೆ, ಬಿ ಜೆ ಪಿ ಅವರಿಗೆ ಇದು ನಾನ್ ಇಶ್ಯೂ ಅಂತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಬಿ ಜೆ ಪಿ ಅವರು ಹೇಳಿಬಿಟ್ಟು ದೇ ಡಿಸ್ಕಸ್ ದ ಇಶ್ಯೂ ವಿತ್ ಪ್ರೈಮ್ ಮಿನಿಸ್ಟರ್. ಸಿ ಎಮ್ ಅವರು ಹೊರಗೆ ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫಸ್ಟ್ ಏನು ಹೇಳ್ತಾರೆ, ರಾಜ್ಯದ ಕ್ಷೇಮಾಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಏನು ಹೇಳ್ತಾರೆ, ಬಿಟ್ಕಾಯಿನ್ ವಿಚಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾವು ನಿಮಗೆ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ನಾನ್ ಇಶ್ಯೂ ಅಂದ್ರೂ ಕೂಡ ಹೆಲ್ತ್ ಮಿನಿಸ್ಟರು ರಾತ್ರಿ 9 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ ಆನ್ ಬಿಹಾಫ್ ಆಫ್ ಹೋಮ್ ಮಿನಿಸ್ಟರ್. ಇಟ್ಸ್ ಅ ನಾನ್ ಇಶ್ಯೂ, ಪ್ಲೀಸ್ ರಿಮೆಂಬರ್. ನಂದು ಒಂದೇ ಒಂದು ಮನವಿ ಪ್ರಶ್ನೆ ಕೇಳ್ತೀನಿ ಮಾಧ್ಯಮವ್ರ ಮಿತ್ರರ ಹತ್ರ. ನಾವಿರ್ಬೋದು, ಸಾಹೇಬ್ರು ಇರ್ಬೋದು, ನಿಮ್ಮ ಪರ ನೀವು ಹೇಳಿದ ಟೈಮಿಂಗಿಗೆ ಬರ್ತೀವಿ, ನೀವು ಹೇಳಿದ್ದು ಇದಕ್ಕೆ ಮಾಡ್ತೀವಿ. ಹೆಲ್ತ್ ಮಿನಿಸ್ಟರ್ ಅವ್ರು ರಾತ್ರಿ 9 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೂ ಅರ್ಧ ಪೇಜ್ ಬರುತ್ತಲ್ಲ ನೆಕ್ಸ್ಟ್ ಡೇ. ಹೇಗೆ ನಾವೆಲ್ಲ ಇಲ್ಲಿ 2 ತಾಸು ನಿಮ್ಗೆ ಮಾಹಿತಿ ಕೊಟ್ಟು ಮಾತಾಡ್ತೀವಿ, ನಮ್ಮದು ಬಾಕ್ಸ್ ಐಟಮ್ ಬರುತ್ತೆ. ಸ್ವಲ್ಪ ಅದನ್ನು ತಾವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ಬೇಕಂತ ಮಾತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಯ ಒದಗಿಸಿ ನೀವು, ಯಾಕಂದರೆ ನಾವು ಆಪೋಸಿಷನ್ ಅಂದರೆ ನೀವೇ ಅಲ್ವಾ 4th ಪಿಲ್ಲರ್ ಆಫ್ ಡೆಮಾಕ್ರಸಿ. ಇದು ನಾನ್ ಇಶ್ಯೂ ಇದ್ದರೆ ಆಫೀಸ್ ಆಫ್ ಪೊಲೀಸ್ ಕಮಿಷನರ್ ಬೆಂಗಳೂರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ಇದು ನಾನ್ ಇಶ್ಯೂ ಇದ್ದರೆ ಅಮಿತ್ ಶಾ ಅವರು JP ನಡ್ಡಾ ಅವರಿಗೆ ಫೋನ್ ಮಾಡಿ ಇಲ್ಲಿ ಬಿ ಜೆ ಪಿಯಿಂದ ಮಾಹಿತಿ ಸೋರಿಕೆ ಆಗ್ತಾ ಇದೆ, ಅಂಥ ಮಿನಿಸ್ಟರ್ಸ್ಗಳಿಗೆ, ಅಂಥ ಆಫೀಸ್ ಬೇರರ್ಸಿಗೆ ತಾಕೀತು ಮಾಡಿ ಅಂತ ಯಾಕೆ ಹೇಳ್ತಾರೆ? ಇಫ್ ಇಟ್ ಇಸ್ ಅ ನಾನ್ ಇಶ್ಯೂ, ದಿನ ಯಾಕೆ ಒಬ್ಬರು ಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ? ಯಾಕೆ ದಿನ ಒಬ್ಬ BJP ಸ್ಪೋಕ್ಸ್ ಪರ್ಸನ್ ಈ ಸ್ಕ್ಯಾಮನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ? ಕೆಲವು ಹೆಡ್ಲೈನ್ಸ್ ಓದ್ತೀನಿ ನೋಡಿ, ನನಗೆ ಇದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿರೋದು. ಬಿಟ್ಕಾಯಿನ್ ಹಗರಣ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದ CT ರವಿ. ಕಾಂಗ್ರೆಸ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಓವರ್ ಬಿಟ್ಕಾಯಿನ್ ಸ್ಕ್ಯಾಮ್, ಕೀಪಿಂಗ್ ನಾನ್ ಇಶ್ಯೂ ಅಲೈವ್. CM ಅವರು ನಾನ್ ಇಶ್ಯೂ ಅಲೈವ್. At the same time, ED probing Bitcoin irregularities will take action against those found guilty. ಬಸವರಾಜ ಬೊಮ್ಮಾಯಿ. ಇಲ್ಲಿ ನಾನ್ ಇಶ್ಯೂ, ಇಲ್ಲಿ ED is probing. ಅದಾದ ನಂತರ ಬಿಟ್ಕಾಯಿನ್ ಹಗರಣದಲ್ಲಿ ಯಾವ ನಟರೂ ಇಲ್ಲ, ಕಾಂಗ್ರೆಸ್ ಆರೋಪಕ್ಕೆ ಸುಧಾಕರ್ ತಿರುಗೇಟು. ಕ್ರಿಪ್ಟೋ ಕರೆನ್ಸಿ, ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಸಭೆ, ಕ್ರಿಪ್ಟೋ ಕರೆನ್ಸಿ ಸಮಸ್ಯೆ ಕುರಿತು ಮಹತ್ವದ ನಿರ್ಣಯ. This is non-issue. Bitcoin scam, Amit Shah asks JP Nadda to rein in leaders involved rumor mongering. So if it is non-issue, ದಿನ ಹೆಡ್ಲೈನ್ಸ್ ಯಾಕೆ ಹೊಡಿತಾ ಇದ್ದಾರೆ? ಇಫ್ ಇಟ್ ಈಸ್ ನಾನ್ ಇಶ್ಯೂ, ಯಾಕೆ BJP ಅವರು ದಿನ ಮಾತಾಡ್ತಾ ಇದ್ದಾರೆ? ಆದ್ದರಿಂದ ಇವತ್ತು
ಕೆಲವು ಈ ನನ್ನ ಆರೋಪ ಮೊದಲನೇದಾಗಿ ನಾನೇನು ಹೇಳಿದ್ದೆ, ಈ ಇನ್ವೆಸ್ಟಿಗೇಷನ್ನು ಪಾರದರ್ಶಕವಾಗಿ ನಡೆದ್ರೆ, ನಿಷ್ಪಕ್ಷಪಾತವಾಗಿ ನಡೆದ್ರೆ ಬಿ ಜೆ ಪಿನಲ್ಲಿ 3ನೇ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿದ್ದೆ. ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್. ಆದರೆ ಇನ್ವೆಸ್ಟಿಗೇಷನ್ ಅದಕ್ಕೆ ಸರಿಯಾಗಿ ನಡಿಬೇಕು. ಇನ್ವೆಸ್ಟಿಗೇಷನ್ ಯಾಕೆ ಸರಿಯಾಗಿ ನಡೀತಾ ಇಲ್ಲ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇದ್ದೀನಿ. ಹೋದ ಬಾರಿ ಹೇಳಿದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ. ಮೊದಲನೇದು 13ನೇ ತಾರೀಕು ಡಿಸೆಂಬರು 2021 ಆಫೀಸ್ ಆಫ್ ದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡ್ತಾರೆ. ಅದು ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಮೊದಲೇ ಏನಂತಾರೆ ಅಂದರೆ, ಇಟ್ ಈಸ್ ಸ್ಟೇಟೆಡ್ that on 4/11/2020, based on credible information regarding drug consignment procured through darknet, CCB secured one accused and seized 500 grams of hydroganja. In this regard, a case was registered at KG Nagar police station under crime number 91 of 2020 NDPS Act. Upon further investigation, 10 other accused persons including Sri Krishna at Shriki were secured and arrested. ನಂದು ಮೊದಲೇ ಪ್ರಶ್ನೆ ಇದರಲ್ಲಿ, ನನ್ನ ಮಾಹಿತಿ ಪ್ರಕಾರ ಅಥವಾ ನನ್ನ ಅಲ್ಪ ಜ್ಞಾನದ ಪ್ರಕಾರ NDPS ಆ್ಯಕ್ಟ್ ಆದಮೇಲೆ 1 year ಆಗ್ತಾ ಬಂದಿದೆ ಇದು ಅರೆಸ್ಟ್ ಆಗಿ. ಇನ್ನು ಚಾರ್ಜ್ ಶೀಟು ಇವ್ರು ಹಾಕಿಲ್ಲ. ಇದರಲ್ಲಿ ಅಕ್ಯೂಸ್ ನಂಬರ್ 10 ಶ್ರೀಕಿ. ಈಗ 1 year ಆದಮೇಲೆ ಆದರೂ ಕೂಡ ಇನ್ನೂ ಕೂಡ ಚಾರ್ಜ್ ಶೀಟ್ ಯಾಕೆ ಸಬ್ಮಿಟ್ ಆಗಿಲ್ಲ? ಲಾಸ್ಟ್ ಪ್ಯಾರಾ ಇದೇ ಪ್ರೆಸ್ ನೋಟ್ನಲ್ಲಿ ಅಲ್ಲಿ ಹೇಳ್ತಾರೆ, the investigation into 3 cases was carried out in transparent manner. The cases excluding crime number 91/20 of KG Nagar police station have been charge sheeted and pending before High Court. Also details have been regularly updated to concerned authorities ಅಂತ ಅವ್ರು ಹೇಳೋದು. ಬಟ್ ಇಲ್ಲೆಲ್ಲೂ ಮಾಹಿತಿ ಇಲ್ಲ, ಚಾರ್ಜ್ ಶೀಟ್ ಇಲ್ಲ. ಸೊ ಸರ್ಕಾರದವರು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೊರಗೆ ಬರಬೇಕು. ಎರಡನೇದು, ಇವರೇನು ಹೇಳ್ತಾರೆ, ಇವರು ಕೋರ್ಟ್ ಪರ್ಮಿಷನ್ ತಗೊಂಡು 31 ಬಿಟ್ಕಾಯಿನ್ ಏನಿತ್ತಲ್ಲ, 31.8 ಬಿಟ್ಕಾಯಿನ್ ಏನಿತ್ತಲ್ಲ ರಾಬಿನ್ ಖಂಡೇವಾಲ್ ಅಕೌಂಟು ಮತ್ತು ಶ್ರೀಕಿ ಅಕೌಂಟ್ನಲ್ಲಿ ಪ್ರೈವೇಟ್ ವಾಲೆಟ್ನಲ್ಲಿ, ಅದನ್ನು ಸರ್ಕಾರದ ಪರ್ಮಿಷನ್ ತಗೊಂಡು ನಾವು ಸೆಕ್ಯೂರ್ ಮಾಡೋಕ್ಕೆ ಒಂದು ಪೊಲೀಸ್ ವಾಲೆಟನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಹೋದ ಬಾರಿ ನಾನು ಮಾಹಿತಿ ಕೊಟ್ಟಾಗ ಆ 31 ಇರಲಿಲ್ಲ, ಅದರಲ್ಲಿ 186.8 ಬಿಟ್ಕಾಯಿನ್ಸ್ ಇದೆ ಅಂತ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲಿವರೆಗೂ ಪೊಲೀಸು ಈ ಮಾಹಿತಿ ಯಾಕೆ ಮುಚ್ಚಾಕಿದ್ರು? ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ಕಾಂಗ್ರೆಸ್ ಆಫೀಸ್ ಮೇಲೆ ವಿ ರೇಸ್ ದ ಕ್ವೆಶ್ಚನ್, how did it become from 31 to 186.8? ಅವರು ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಇವರು ಬೆನ್ ತಟ್ಟಿಸ್ಕೊಂಡಿದ್ದೇನಕ್ಕೆ, ಬೆನ್ ಚಪ್ಪರಿಸ್ಕೊಂಡಿದ್ದೇನಕ್ಕೆ, 31 ಬಿಟ್ಕಾಯಿನ್ ನಾವು ಹಿಡಿದಿದ್ದೀವಿ, ಇಂಟರ್ನ್ಯಾಷನಲ್ ಹ್ಯಾಕರ್ನ ನಾವು ಹಿಡಿದಿದ್ದೀವಿ ಅಂದ್ಬಿಟ್ಟು ಅವರು ಎಲ್ಲರ ತಮ್ಮ ಹತ್ರ ಎಲ್ಲ ಇದು ಏನು ಬೊಕೇಸ್ ತಗೊಂಡ್ರು, ಎಲ್ಲರ ಹತ್ರ ಬೆನ್ ತಟ್ಟಿಸ್ಕೊಂಡ್ರು. ಈಗ ನನ್ನ ಪ್ರಶ್ನೆ ಇದೆ, ಇವಾಗ ಹೇಳ್ತಾರೆ ನಾವು ಅದು ಓಪನ್ ಮಾಡಿದಾಗ ಅಕೌಂಟು 186.8 ಇತ್ತು ಅಂತ, ಆದರೆ ಅದು ನಮ್ಮ ಕೈನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇದು ತಪ್ಪುದಾರಿಗೆ ಹೇಳ್ಕೊಂಡು ಹೋಗಂಗಾಗಲ್ವಾ ಇದು? ವೈ ಡಿಂಟ್ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ 31 ನಾವು ಮಾಡಿದ್ದೀವಿ ಅಂತ. ವೈ ಡಿಂಟ್ ದೇ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಫಾರ್ 186? ವೈ ಡಿಂಟ್ ದೇ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಫಾರ್ ನಾಟ್ ಹ್ಯಾವಿಂಗ್ ದ ಬಿಟ್ಕಾಯಿನ್ಸ್ ವಿತ್ ದೆಮ್? ಇವರು ನಿಜವಾಗ್ಲೂ ಪಾರದರ್ಶಕವಾದಂಥ ಇನ್ವೆಸ್ಟಿಗೇಷನ್ ನಡ್ತಾ ಇದ್ದಾರೆ ಅಂದರೆ ಪ್ರಾಮಾಣಿಕರಿದ್ರೆ ಬಂದು ಹೇಳಬೇಕಾಗಿತ್ತಲ್ಲ, ನಮ್ಮ ಹತ್ರ 31 ಇಲ್ಲ, ಅದು 186 ಆಗಿತ್ತು, 186 ಇಲ್ಲ ಅಂತ ಪ್ರೆಸ್ ಮುಂದೆ ಹೇಳಬೇಕಾಗಿತ್ತು. ಆದರೆ ಕ್ರೆಡಿಟ್ ಮಾತ್ರ ನೀವು ತಗೊಂಡ್ರಿ, ಮಿಕ್ಕಿದ ಮಾತ್ರ ನೀವು ಬಿಟ್ಬಿಟ್ಟಿದ್ದೀರಾ. ಅದಾದಮೇಲೆ ಈ ಇನ್ವೆಸ್ಟಿಗೇಷನ್ನಲ್ಲಿ ಎಷ್ಟು ಮಾಹಿತಿ ಇದೆ ನೋಡಿ ಅಧಿಕಾರಿಗಳಿಗೆ, ನನಗೆ ಆಶ್ಚರ್ಯ ಆಗುತ್ತೆ. ನಾನು ಅದಕ್ಕೆ ಫ್ರಮ್ ಡೇ 1 ಐ ಆಮ್ ಟೆಲಿಂಗ್ ದಿಸ್ ಇನ್ವೆಸ್ಟಿಗೇಷನ್ ಈಸ್ ಹೆಡೆಡ್ ನೋವೇರ್. ಅವರೇನು ಹೇಳ್ತಾರೆ ಅವ್ರ ಪ್ರೆಸ್ ರಿಲೀಸ್ನಲ್ಲಿ, ದ ಕ್ಲೇಮ್ ಮೇಡ್ ಆನ್ ವೇಲ್ ಅಲರ್ಟ್ ದಟ್ 14,682 stolen Bitfinex bitcoins were transferred
is completely unsubstantiated, and there is nothing to suggest that it had originated from Bangalore dash dash ಅಂತ ಹೇಳ್ತಾರೆ. ಮತ್ತು ಏನಂತಾರೆ, ದೇ ಕೆನಾಟ್ ಆ್ಯಕ್ಟ್ ಆನ್ ಅನ್ಕನ್ಫರ್ಮ್ಡ್ ಅನ್ನೋನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇನ್ಪುಟ್ಸ್ ಅಂತ. ಅಂದರೆ ಏನು, ಅದು ಯಾವುದೋ ಒಂದು ವೇಲ್ ಅಲರ್ಟ್ ಇತ್ತು, ಅದನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ, ಅದು ನಾವು ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬರ್ಕೊಂಡ್ರೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವರು ಇನ್ವೆಸ್ಟಿಗೇಷನ್ನೇ ಸರಿಯಾಗಿ ಮಾಡ್ತಾ ಇಲ್ಲ. ವೇಲ್ ಅಲರ್ಟ್ ಏನಂದರೆ, ಇಟ್ ಈಸ್ ದ ಲೀಡಿಂಗ್ ಟ್ರ್ಯಾಕರ್ ಆಫ್ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್. ಯಾವ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಅಂದ್ಬಿಟ್ಟು ಅವ್ರು ಮಾಹಿತಿ ಕೊಡ್ತಾರೆ. ಎಕ್ಸಾಂಪಲ್, ಈಗ ನಿಮ್ಮ ಸುದ್ದಿ ಮಾಧ್ಯಮದವರು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇರುತ್ತಲ್ವಾ, ಕ್ಯಾನ್ ವಿ ಸೇ ದಟ್ ಇಟ್ ಈಸ್ ಅನ್ವೆರಿಫೈಡ್? ಕ್ಯಾನ್ ವಿ ಸೇ ಇಟ್ ಈಸ್ ಸಮ್ ರ್ಯಾಂಡಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್? ಒಂದು ಸಂಸ್ಥೆದ ಹ್ಯಾಂಡಲ್ ಇರೋದು ಅದು. ಇವ್ರೇನು ಹೇಳ್ತಾ ಇದ್ದಾರೆ, ಅನ್ಕನ್ಫರ್ಮ್ಡ್ ಅನ್ನೋನ್ ಸೋಷಿಯಲ್ ಮೀಡಿಯಾ ಅಂತೆ. ಆಸ್ ಪರ್ ರೆಕಾರ್ಡ್ಸ್, ದೇ ಆರ್ ಒನ್ ಆಫ್ ದ ಮೋಸ್ಟ್ ಟ್ರಾನ್ಸ್ಪರೆಂಟ್ ಸೋರ್ಸ್ ಆಫ್ ಟ್ರ್ಯಾಕಿಂಗ್ ಆಫ್ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಿಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಒಂದ್ಸರಿ ಪ್ರೆಸ್ ರಿಲೀಸ್ ಮುಂಚೆ ಈ ಕಂಪನಿ ಇದೆಯಾ ಇಲ್ಲ, ಈ ಕಂಪನಿದು ಏನು ಬಂಡವಾಳ ಎಷ್ಟಿದೆ, ವ್ಯಾಲ್ಯೂಯೇಷನ್ ಎಷ್ಟಿದೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇವರೇ ನಮಗೇನಂತ ಆಶ್ಚರ್ಯ ಅಂದರೆ, ಈ ವೇಲ್ ಅಲರ್ಟು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ವೇಲ್ ಅಲರ್ಟ್ ಮಾಹಿತಿ ಇರ್ಬೋದು, ನಿಮ್ಮ ಸುದ್ದಿದ ಮಾಹಿತಿ ಇರ್ಬೋದು, ನಿಮ್ಮ ಸುದ್ದಿ ಮೂಲಗಳಿರ್ಬೋದು, ಇಟ್ ಈಸ್ ಆಲ್ ಬೇಸ್ಡ್ ಆನ್ ಒನ್ ಆರ್ ಟೂ ಎಕ್ಸ್ಪ್ಲೋರರ್ಸ್ ಅಂತ ನಾವೇನು ಹೇಳ್ತೀವಿ. ಇದು ಇವರೇ ಪಂಚನಾಮ 3ನಲ್ಲಿ, ಪಂಚನಾಮ 3ರಲ್ಲಿ ಇವ್ರೇನು ಹೇಳ್ತಾರೆ, ಯಾವಾಗ ಆ ಬಿಟ್ಕಾಯಿನ್ಗಳು ಪೊಲೀಸ್ ವಾಲೆಟಿಗೆ ಹೋಗಲ್ಲ ಅಲ್ಲ, ಆವಾಗ ಅವರೇ ಹೇಳ್ತಾರೆ, ಬಿಟ್ಕಾಯಿನ್ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ನಲ್ಲಿ 186 ಕಾಯಿನ್ಸ್ ಏನು ಬರಬೇಕಾಗಿತ್ತು ಅದು ನಮಗೆ ಬಂದಿಲ್ಲ, ಟ್ರಾನ್ಸಾಕ್ಷನ್ ಐ ಡಿ ನಮಗೆ ಕಾಣಿಸ್ತಾ ಇಲ್ಲ, ಅದು ಬಿಟ್ಕಾಯಿನ್ ಏನು ಎಕ್ಸ್ಪ್ಲೋರರ್, ಬಿಟ್ಕಾಯಿನ್ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರಲ್ಲಿ ಮಾಹಿತಿ ಸಿಕ್ಕಿದೆ ನಮಗೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಇಷ್ಟೇ, ನೀವು ಪಂಚನಾಮನಲ್ಲಿ ಅದನ್ನು ಉಲ್ಲೇಖಿಸಿ ಬರಿತೀರಾ? ಅದೇ ಸಂಸ್ಥೆ ಹೇಳ್ತಾ ಇರೋದು, ಶ್ರೀಕಿ ಕಸ್ಟಡಿನಲ್ಲಿದ್ದಾಗ 5,000 ಬಿಟ್ಕಾಯಿನು ಆ ಕಡೆ ಈ ಕಡೆ ಆಗಿದೆ. ಅವಾಗ ಯಾಕೆ ನಂಬ್ತಾ ಇಲ್ಲ? ಇದು ಸಾಹೇಬ್ರು ಹೇಳ್ದಂಗೆ ದ್ವಂದ್ವ ನೀತಿ ಅಲ್ವಾ? ಯು ಆರ್ ಕೋಟಿಂಗ್ ದ ಸೇಮ್ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್. ಮತ್ತು ಡಿಸೆಂಬರ್ 1 ಒಂದು, ಡಿಸೆಂಬರ್ 14 ಒಂದಾಗುತ್ತೆ. ಆವಾಗ ಕಸ್ಟಡಿನಲ್ಲಿ ಯಾರಿದ್ರು? ಇವರೇ ಇದ್ರಲ್ಲ. ವಾಲಂಟ್ರಿ ಸ್ಟೇಟ್ಮೆಂಟ್ ಸ್ವಲ್ಪ ಓದಕ್ಕೆ ಹೇಳಿ ಸ್ವಲ್ಪ ಅಧಿಕಾರಿಗಳಿಗೆ. ಸೇಮ್ ಎಕ್ಸ್ಪ್ಲೋರರ್ ಈಸ್ ಗಿವಿಂಗ್ ದ ಸೇಮ್ ಇನ್ಫಾರ್ಮೇಷನ್. ಸಾಮಾಜಿಕ ಜಾಲತಾಣದಲ್ಲಿ ಬಂದರೆ 5,000 ಕೋಟಿಗೆ ಇದು ಸುಳ್ಳು ಮಾಹಿತಿ ಅಂತಾರೆ. 186 ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಅದು ನಿಜ ಅಂತಾರೆ. ಅದಾದಮೇಲೆ ಇವರೇನು ಹೇಳ್ತಾರೆ, ಇಂಟರ್ಪೋಲಿಗೆ ಕೂಡ ನಾವು ಕೊಟ್ಟಿದ್ದೀವಿ ಅಂತ. ನನಗೆ ಭಾಳ ಬೇಜಾರೇನಾಗ್ತಾ ಇರೋದಂದರೆ, ದಿಸ್ ಈಸ್ ದಿ ಒಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ದ ಗೌರ್ಮೆಂಟ್, ಫ್ರಮ್ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ. ಅವರೇನು ಹೇಳ್ತಾರೆ, ಇಂಟರ್ಪೋಲ್ ಲೆಟರ್ ಕೊಟ್ಟಿದ್ದಾರೆ ಅಂತ, ಡೇಟೆಡ್ 28/04/2021. ಅವ್ರೇನು ಹೇಳ್ತಾರೆ ಅಂದರೆ, ಇದು ಯಾರಿಗೆ ಬರೆದಿರೋದು? ADGP ಇಂಟರ್ಪೋಲ್ ಲೈಸನ್ ಆಫೀಸರಿಗೆ ಬರೆದಿರೋದು. ಯಾರು ಬರೆದಿರೋದು? ಕಮಿಷನರ್ ಆಫ್ ಪೊಲೀಸ್. ಅವರೇನು ಹೇಳ್ತಾರೆ, ಪ್ಲೀಸ್ ಫೈಂಡ್ ಇನ್ ಹಿಯರ್ ಇನ್ ಅಟ್ಯಾಚ್ ಸಬ್ಮಿಟೆಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ದ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿ ರಿಗಾರ್ಡಿಂಗ್ ಅಕ್ಯೂಸ್ಡ್ Sri Krishna at Shriki who has been arrested in cyber crime police station crime number 03/2020. ಆಯಿತಾ? ಇದು ನಂದು ಅಲ್ಲ, ಇದು ಅವ್ರದ್ದು. ನಾವುದಪ್ಪ ಇದು 03/2020 ಏನು ಅಂತ ನಾನು ನೋಡೋಕ್ಕೆ ಹೋದರೆ, FIRನಲ್ಲಿ ಏನಿದೆ ಇದೂ ಕೂಡ ಮಾಹಿತಿ ಇರೋದು ಸರ್ಕಾರದ್ದೇ, ಪೊಲೀಸವ್ರದ್ದೇ. ಯು ನೋ ವಾಟ್ ದ ಕೇಸ್ ಇಸ್? ಕೇಸ್ ಯಾರೋ ಗುರುಪ್ರಸಾದ್ ಅಂತ ಕೊಟ್ಟಿರೋದು. ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದರೆ ಕಳುವಾಗಿರುವ ಸ್ವತ್ತುಗಳ ವಿವರಗಳು, ಪ್ರಾಪರ್ಟಿ ಟೈಪ್ ಅದರ್ಸ್, ಐಟಮ್ ಡಿಸ್ಕ್ರಿಪ್ಷನ್ ಅಂದರೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಏನು ಕಳುವಾಗಿದೆ ಅಂತ, ಕ್ಯಾಶ್ ಎಷ್ಟು ಕಳುವಾಗಿರ್ಬೋದು? ಇಂಟರ್ಪೋಲಿಗೆ ಬರಿತಾ ಇದ್ದಾರೆ.
ಸರ್ಕಾರ ಇಂಟರ್ಪೋಲಿಗೆ ಬರೀತಾ ಇದ್ದಾರೆ ಸರ್. ಎಷ್ಟು ಆಗಿರ್ಬೋದು? ನಾವೇನೋ 2,000 ಕೋಟಿ, 1,000 ಕೋಟಿ, 50 ಕೋಟಿ, 23,000 ರೂಪೀಸ್. ಇಂಟರ್ಪೋಲಿಗೆ 23,000 ರೂಪೀಸಿಗೆ ಬರೀತಾ ಇದ್ದಾರೆ. ಇದರದ್ದು ಸಂಕ್ಷಿಪ್ತ ಮಾಹಿತಿ ಕೂಡ ಇಲ್ಲ ಇದು FIR-ನಲ್ಲಿ. ಒಂದು ಜಿಸ್ಟ್ ಅಂತ ಕೊಡ್ತಾರಲ್ಲ, ಅಥವಾ ಒಂದು ಬ್ರೀಫ್ ಕೊಡ್ತಾರಲ್ಲ, ಕೇಸ್ ಬ್ರೀಫು, ಅದೂ ಇಲ್ಲ. ನಾನು ಕೇಳಿದೆ ಅಧಿಕಾರಿಗಳಿಗೆ, ಏನಿದು ಹೀಗೆ ಕಳಿಸಿದ್ದಾರೆ ಅಂದರೆ, ಇವತ್ತು ಪೇಪರ್ನಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲ ಅದು ಬೈ ಮಿಸ್ಟೇಕ್ ಕೊಟ್ಟಿದ್ದಾರೆ ಅಂತ. ಅರೆ, ಯು ಆರ್ ರೈಟಿಂಗ್ ಟು ದ ಇಂಟರ್ಪೋಲ್ ಆ್ಯಂಡ್ ಯು ಹ್ಯಾವ್ ರಿಟರ್ನ್. ಯಾವಾಗ ನೀವು ಬರೆದಿರೋದು? 4ನೇ ತಿಂಗಳು, ಈಗ 11ನೇ ತಿಂಗಳು, 6 ತಿಂಗಳು ಆದಮೇಲೆ ಗೊತ್ತಾಗಿದೆಯಾ ನಿಮಗೆ ನೀವು ರಾಂಗ್ ಕ್ರೈಮ್ ನಂಬರ್ ಉಲ್ಲೇಖಿಸಿರೋದು ಅಂತ? ಆಮೇಲೆ ಹೇಳ್ತಾರೆ, ಇಲ್ಲ ಇವತ್ತು ಪೇಪರ್ನಲ್ಲಿ ನೋಡಿದೆ, ಕೆಲವು ಮಾಹಿತಿಗಳನ್ನು ತಪ್ಪಾಗಿ ಕೊಟ್ಟಿದ್ರೆ ನಾವು ಬೇರೆ ಕಡೆ ಕಳಿಸಿದಿರಿ ಅಂತ. ಮತ್ತು ಅದು ಉಲ್ಲೇಖಿಸಬೇಕಾಗಿತ್ತಲ್ಲ ನೀವು. ವೇರ್ ಇಸ್ ದ್ಯಾಟ್ ರಿಪೋರ್ಟ್ ದಟ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ ಹ್ಯಾಸ್ ಬೀನ್ ಗಿವನ್, ಹ್ಯಾಂಡೆಡ್ ಓವರ್ ಆರ್ ಸಾಟ್ ಹೆಲ್ಪ್ ಫ್ರಮ್ ಇಂಟರ್ಪೋಲ್ ಅಂತ? ಎಲ್ಲಿದೆ? ಇಷ್ಟಕ್ಕೆ ಅಲ್ಲ, ಇನ್ನೂ ಮಾಹಿತಿ ಇದೆ ನೋಡಿ. ಇದು ಬರೇ ಒಂದು ಪ್ರೆಸ್ ನೋಟ್ನಲ್ಲಿ ಹುಡುಕಿರೋತಾ ಇರೋದು. ಯಾಕೆ ಇನ್ವೆಸ್ಟಿಗೇಷನ್ನು ಪಾರದರ್ಶಕವಾಗಿ ಆಗ್ತಾ ಇಲ್ಲ ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು ನಿಮಗೆ? ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇದು FSL ರಿಪೋರ್ಟು, ಡ್ರಗ್ಸ್ ಪ್ರಕರಣದ ಬಗ್ಗೆ ಎಲ್ಲ, ರಿಟ್ ಪೆಟಿಷನ್ ವಾಸ್ ಫೈಲ್ಡ್ ಬಿಫೋರ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ವೈಡ್ criminal petition number 96 of 2020 making various allegations with regard to the arrest andre Shriki arrest. After hearing, the Honorable High Court dismissed the petition and imposed a fine of rupees 5,000. ಯಾರ ಮೇಲೆ? ಯಾರು ರಿಟ್ ಪೆಟಿಷನ್ ಹಾಕಿದಾರಲ್ಲ ಅವ್ರ ಮೇಲೆ. ನಾನು ಆಯ್ತಪ್ಪ ಏನಿದೆ ರಿಟ್ ಪೆಟಿಷನ್ ಅಂತ ನಾನು ನೋಡಿದೆ. ಯಾಕಂದರೆ ಆದಷ್ಟು ಏನೇನು ಮಾಹಿತಿ ಇತ್ತು, ನಮ್ಮ ರಿಟ್ ಪೆಟಿಷನ್ ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಈ ರಿಟ್ ಪೆಟಿಷನ್ 96 ಆಫ್ 2020 ಕ್ರಿಮಿನಲ್ ರಿಟ್ ಪೆಟಿಷನ್ ಅಂತ ಹಾಕಿದ್ದಾರೆ. ಪ್ಲೀಸ್ ನೋಟ್, ದಿಸ್ ಈಸ್ ದ ಅಫಿಷಿಯಲ್ ರಿಲೀಸ್ ಆಫ್ ಗೌರ್ಮೆಂಟ್. ಕ್ರಿಮಿನಲ್ ರಿಟ್ ಪೆಟಿಷನ್ ಏನಂತ ಹೋದರೆ, ಇಟ್ ಈಸ್ ಬೈ ಒನ್ ಲೇಡಿ ಶ್ರುತಿ ಆ್ಯಂಡ್ ಅದರ್ಸ್. The case is registered in Tumkur Rural Police Station under 420 case for bail application. ಇದನ್ನು ಹೆಂಗೆ ನಂಬೋದು ನಾವು? ಬೇಲ್ ಅಪ್ಲಿಕೇಶನ್ ಇದೆ ಸರ್, ಅದು ಯಾರ್ದೋ. ಅದನ್ನು ಸೈಟ್ ಮಾಡಿ ಇವತ್ತಿನ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಇದಕ್ಕೆ. ಅಂದರೆ ನಾವು ಇದನ್ನು ಸರಿಯಾದ ರೀತಿ, ಇದು ನಂದಲ್ಲ ಮಾಹಿತಿ, ದಿಸ್ ಈಸ್ ದ ಅಫಿಷಿಯಲ್ ರಿಲೀಸ್. ಕೇಸ್ ನಂಬರ್ ಇಲ್ಲ, ಕ್ರೈಮ್ ನಂಬರ್ಗಳಿಲ್ಲ. ಪಬ್ಲಿಕ್ಕಿಗೆ ಮಾಹಿತಿ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಕೊಡೋದಲ್ವಾ? ಮಾಧ್ಯಮಗಳ ಮುಂದೆ ಇದು ದೊಡ್ಡ ಹಗರಣ ಇದೆ, ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಪ್ಟೋ ಕರೆನ್ಸಿ ಕೇಸ್ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಲೈಕ್ ದಿಸ್. ಇದು ಇಶ್ಯೂ ನಂಬರ್ 1. ಇಶ್ಯೂ ನಂಬರ್ 2, ತಮ್ಗೆ ಗೊತ್ತಿರೋ ಹಾಗೆ ಇದು ಪ್ರಕರಣದಲ್ಲಿ 31.8 ಬಿಟ್ಕಾಯಿನ್ ಸಿಗುತ್ತೆ ಅಂತ ಹೇಳ್ತಾರೆ. ಆ 31.8 ಬಿಟ್ಕಾಯಿನ್ಗಳನ್ನು ಒಂದು ಸೇಫ್ ವಾಲೆಟ್, ಅಂದರೆ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ, ಇದು ಹ್ಯಾಕ್ ಮಾಡಿರೋಂಥದ್ದಿರ್ಬೋದು ಅಥವಾ ಅಕ್ರಮವಾಗಿ ಗಳಿಸುವಂತಿರೋ ಬಿಟ್ಕಾಯಿನ್ಗಳು ಇರ್ಬೋದು, ಅದನ್ನು ನಾವು ಒಂದು ಪೊಲೀಸ್ ವಾಲೆಟ್ಟಿಗೆ ಹಾಕಬೇಕು ಅಂತ ಗೌರ್ಮೆಂಟಿಂದ ಆರ್ಡರ್ ತೊಗೋತಾರೆ. ದೆನ್ ನಥಿಂಗ್ ರಾಂಗ್, ಓಕೆ ಫೈನ್. ಅದು ಲಾಸ್ಟ್ ಟೈಮು ನಾನು ಹೇಳಿದ್ದೀನಿ, ಓಕೆ ಇಫ್ ಇಟ್ ಈಸ್ ಸೆಕ್ಯೂರ್ ಮಾಡೋಕ್ಕೆ ತೊಗೊಂಡಿದ್ರೆ ನೋ ಪ್ರಾಬ್ಲಮ್. ಈಗ ನಮ್ಮ ಪ್ರಾಬ್ಲಮ್ ಎಲ್ಲಿ ಅರೈಸ್ ಆಗುತ್ತೆ ಅಂದರೆ, ಈ FIR ನಂಬರ್ 153 ನಾವು ತಾವು ಗಮನಿಸಿದ್ರೆ, ಅಲ್ಲಿ 27ನೇ ತಾರೀಕು ನವೆಂಬರ್ 27ನೇ ತಾರೀಕು 2020ನಲ್ಲಿ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಫೈಲ್ಸ್ ಅನ್ FIR ಕ್ರೈಮ್ ನಂಬರ್ 153 ಆಫ್ 2020. ಅವ್ರು ಒಂದು ಪ್ಯಾರಾ ಓದ್ಬಿಡ್ತೀನಿ ನೋಡಿ. 2018ನೇ ಸಾಲಿನಿಂದ ಶ್ರೀಕೃಷ್ಣ ಆಟ್ ಶ್ರೀಕಿಯು ಬೆಂಗಳೂರಿನ ಯಾರು 1-2-3 ಜನದ ವ್ಯಕ್ತಿಯ ಹೆಸರು ಇತರರ ಜೊತೆ ಸೇರಿಕೊಂಡು ಪ್ರತಿಷ್ಠಿತ ಐಷಾರಾಮಿ ಹೋಟೆಲ್ಗಳಲ್ಲಿ, ರಿಸಾರ್ಟ್ಗಳಲ್ಲಿ ಹಾಗೂ ಇತರ ವಿವಿಧ ಸ್ಥಳದಲ್ಲಿ ಗೌಪ್ಯವಾಗಿ ವಾಸ್ತವ್ಯ ಹೂಡಿ ಅಕ್ರಮ ಲಾಭ ಮಾಡಿಕೊಳ್ಳುವ ದುರುದ್ದೇಶದಿಂದ
ಒಳಸಂಚು ನಡೆಸಿ ವೆಬ್ಸೈಟ್ನಲ್ಲಿ ಹ್ಯಾಕ್ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಮಾಹಿತಿಯನ್ನು ಕಳುವು ಮಾಡಿ ವೆಬ್ಸೈಟ್ಗಳನ್ನು ಸ್ಥಗಿತಗೊಳಿಸಿ ಡೇಟಾವನ್ನು ನಾಶ ಮಾಡುವ ಬೆದರಿಕೆ ಹಾಕಿ ಅವರಿಂದ ಬಲಾಢ್ರ ಹಣದ ಮೂಲಕ ಹಣ ಅಕ್ರಮವಾಗಿ ಪಡೆದು ಬಿಟ್ಕಾಯಿನ್ಗಳನ್ನು ಮಾರಾಟ ಮಾಡಿ ಹಣ ಪಡೆಯುವ ಕೃತ್ಯದಲ್ಲಿ ಭಾಗಿಯಾಗಿರುತ್ತಾರೆ. ಅಲ್ಲದೆ ಪೋಕರ್ ದಂಗಲ್, ಸ್ಪಾರ್ಟನ್ ಪೋಕರ್, ಪೋಕರ್ ಸೆಂಟ್, ಊನೋ ಕಾಯಿನ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರುತ್ತಾರೆ. ತಾವು ಗಮನಿಸಬೇಕಾಗಿರೋದು 2 ವಿಚಾರ ಇದರಲ್ಲಿ. ಒಂದು, ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಸ್ ಫೈಲಿಂಗ್ FIR ಸೇಯಿಂಗ್ ದ್ಯಾಟ್ ಬಿಟ್ಕಾಯಿನ್ನಲ್ಲಿ ಟ್ರೇಡಿಂಗ್ ನಡೀತಾ ಇದೆ, ಬಿಟ್ಕಾಯಿನ್ನಲ್ಲಿ ಇವರು ಅಕ್ರಮವಾಗಿ ಗಳಿಸ್ತಾ ಇದ್ದಾರೆ, ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡು ಬಿಟ್ಕಾಯಿನ್ ತೊಗೊಂಡಿದ್ದಾರೆ ಅಂತ ಯಾರು ಹೇಳ್ತಾರೆ? IO ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ? ಊನೋ ಕಾಯಿನ್ ಅಂತ ಒಂದು ಸಂಸ್ಥೆಯನ್ನು ಕೂಡ ಹ್ಯಾಕ್ ಮಾಡಿದ್ದಾರೆ ಅಂತ ಇವರೇ ಹೇಳೋದು. ನಾನು ಯಾಕೆ ನಿಮಗೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಈ 31.2 31.8 ಏನು ಬಿಟ್ಕಾಯಿನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇವರು ಪೊಲೀಸ್ ವಾಲೆಟ್ ಕ್ರಿಯೇಟ್ ಮಾಡ್ತಾರಲ್ಲ, ಸೆಕ್ಯೂರ್ ವಾಲೆಟ್ ಅಂತ ಇವ್ರು ಏನು ಹೇಳ್ತಾರೆ? ಯಾವ ಸಂಸ್ಥೆದಲ್ಲಿ ಕ್ರಿಯೇಟ್ ಮಾಡ್ತಾರೆ ಹೇಳಿ? ಊನೋ ಕಾಯಿನ್. ನನ್ನ ಪ್ರಶ್ನೆ ಇರೋದು, ವೆನ್ ಯುವರ್ ಓನ್ ಆಫೀಸರ್ ಈಸ್ ಟೆಲಿಂಗ್ ದಟ್ ಊನೋ ಕಾಯಿನ್ ಹ್ಯಾಸ್ ಬೀನ್ ಹ್ಯಾಕ್ಡ್, ಸುರಕ್ಷಿತ ಇಲ್ಲ, ಅಲ್ಲೇ ಹೋಗಿ ಕಳುವಾಗಿರೋ ಮನೇಲಿ ಮತ್ತೆ ಹೋಗಿ ಯಾರನ್ನ ಇದು ಮಾಡ್ತಾರೇನ್ರಿ? ದುಡ್ಡಿಡ್ತಾರ? ಊನೋ ಕಾಯಿನ್, UNOCOIN, ಊನೋ ಕಾಯಿನ್ ಅವ್ರದ ಅದರಲ್ಲೇ ಪೊಲೀಸ್ ವಾಲೆಟ್ ಮಾಡ್ತಾರೆ. ನಾನು ಕೇಳ್ತಾ ಇರೋದು, ಹೌ ಡಿಡ್ ಯು ನ್ಯಾರೋ ಡೌನ್ ಆನ್ ಊನೋ ಕಾಯಿನ್? ಯಾಕೆ ಊನೋ ಕಾಯಿನ್? ಎಷ್ಟೊಂದು ಜನ ಬೇರೆದಿತ್ತು, ಇವ್ರ ಕಡೆನೂ ಕಳುವಾಗಿದೆ, ಇವ್ರದ್ದು ಹ್ಯಾಕ್ ಆಗಿದೆ. ಅದೇ ವೆಬ್ಸೈಟ್ನಲ್ಲಿ ಹೋಗಿ ನೀವು ಪೊಲೀಸ್ ವಾಲೆಟ್ ಮಾಡ್ತೀರಾ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತಾ ನಿಮಗೆ? ಈಗ ಇದು ಯಾಕೆ ಮತ್ತೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಅಂದರೆ, ನಿಮ್ಮ ಪಂಚನಾಮ 2ರಲ್ಲಿ ನೋಡಿದ್ರೆ ಇದೇ ಪೊಲೀಸ್ ಅಧಿಕಾರಿಗಳು ಪಂಚನಾಮ ಮಾಡಿಸ್ಲಿಕ್ಕೆ ಅಲಾಂಗ್ ವಿತ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಯಾರಿಗೆ ಕರೀತಾರೆ ಗೊತ್ತಾ? ದೇ ಕಾಲ್ ಊನೋ ಕಾಯಿನ್. ಸೊ ಊನೋ ಕಾಯಿನ್ ಈಸ್ ಎ ಕಂಪನಿ ದಟ್ ಹ್ಯಾಸ್ ಬೀನ್ ಹ್ಯಾಕ್ಡ್ ಬೈ ಶ್ರೀಕಿ ಅಂತ ಇವರೇ ಹೇಳ್ತಾರೆ. ಅಯ್ಯೋ, ಅವರೇ ರಿಜಿಸ್ಟರ್ ಮಾಡ್ತಾರೆ. ಮತ್ತು ಅವರಿಗೆ ಪಂಚನಾಮ ಕರೆದ್ಬಿಟ್ಟು ಅವ್ರದ್ದೇ ಸಂಸ್ಥೆನಲ್ಲಿ ಪೊಲೀಸ್ ವಾಲೆಟ್ ಮಾಡಿ ಬಿಟ್ಕಾಯಿನನ್ನು ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ದ ಅಫಿಷಿಯಲ್ಸ್ ಡಿಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅಟ್ ಆಲ್. ನೀವು ಅಗ್ರೀವ್ಡ್ ಪಾರ್ಟಿನ ಕರೆದಿದ್ದೀರಾ, ಯಾರ ಮನೇಲಿ ಕಳುವಾಗಿ ಯಾರ ಹತ್ರ ಕಳ್ತನ ಆಗಿದೆ ಅವರಿಗೆ ಕರೆದಿದ್ದೀರಾ. ನೀವು ಅಗ್ರೀವ್ಡ್ ಪಾರ್ಟಿ ಇದ್ದಾಗ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋದಿಲ್ವಾ? ಅವರು ಪಾರದರ್ಶಕವಾಗಿ ತಮ್ಗೆ ಸಹಾಯ ಮಾಡ್ತಾರಾ? ಅಥವಾ ಏನು ಕಾರಣ ಏನು? ಬರೀ ಈ ಸಂಸ್ಥೆನಲ್ಲೇ ನೀವು ಇದು ಮಾಡಬೇಕು, ನೀವು ಅವ್ರ ಸಹಾಯ ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ಅದೇ ಸಂಸ್ಥೆನಲ್ಲಿ ನೀವು ಪೊಲೀಸ್ ವಾಲೆಟ್ ತರ್ತೀರ, ಅವರಿಗೆ ನೀವು ಪಂಚನಾಮ ಕರೆಸ್ತೀರಾ. ನೀವು ಹೇಗೆ ಇದು ಮಾಡ್ತೀರಾ? ಇದೇನು ನಮ್ಮ ಕಡೆ ಒಂದು ಇದು ಹೇಳ್ತಾರೆ, ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅಂತ. ಅಂದರೆ ಅಲ್ಲಿ ಕಳುವಾಗಿದೆ, ಇವ್ರು ನಮ್ಮ ಸಹಾಯ ಮಾಡ್ತಾರಂತನಾ? ಅದು ಪಾರದರ್ಶಕತೆ ಹೆಂಗೆ ಇದು ಮಾಡ್ತಾರೆ? ಆಮೇಲೆ ಇದೇ ಊನೋ ಕಾಯಿನ್ ಅವರು ಪಂಚನಾಮ 3ನಲ್ಲಿ ಬರ್ತಾರೆ. ಪಂಚನಾಮ 3ನಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ಆ 31 ಬಿಟ್ಕಾಯಿನು 31.8 ಬಿಟ್ಕಾಯಿನು 186 ಆಗಿಬಿಡುತ್ತೆ. ಅದು ಒಪ್ಕೊಂಡಿದ್ದಾರೆ ಕೊನೆಯದಾಗಿ, ಅದು ಕಮಿಷನರ್ ಸ್ಟೇಟ್ಮೆಂಟಲ್ಲಿ ಒಪ್ಕೊಂಡಿದ್ದಾರೆ. ಆ 186ನ ಇವರು ಪೊಲೀಸ್ ವಾಲೆಟಿಗೆ ಇದು ಮಾಡಬೇಕಾದ್ರೆ, ಟ್ರಾನ್ಸ್ಫರ್ ಮಾಡಬೇಕಾಗಿದ್ದಾಗ ಅದು ಆಗಿಲ್ಲ ಅಂತ ಹೇಳ್ತಾರೆ. ಸೇಮ್ ನಾನು ಹೇಳ್ದಂಗೆ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ ಇದರಲ್ಲೇ ಹೇಳ್ತಾರೆ. ಈಗ ಅದನ್ನು ಸಮರ್ಥನೆ ಮಾಡ್ಕೊಳೋದು ಯಾರು? ಆಗಿಲ್ಲ ಅಂತ ಊನೋ ಕಾಯಿನ್ ಅವರು. ಊನೋ ಕಾಯಿನ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ದ್ಯಾಟ್ ದ ಪ್ರೋಸೆಸ್ ಆಫ್ ಪಂಚನಾಮ ಎಲ್ಲ ಮಾಡಿದ್ದೀವಿ ನಾವು, ಬಟ್ ದ ಸೆಡ್ ವಾಲೆಟ್ ಸೀಮ್ಸ್ ಟು ಬಿ ಅ ಲೈವ್ ಎಕ್ಸ್ಚೇಂಜ್ ವಾಲೆಟ್. It is also found that the private keys are absent in the wallet. ನಾನು ಅವತ್ತು ಎಕ್ಸ್ಪ್ಲೇನ್ ಮಾಡಿದೆ, ಪ್ರೈವೇಟ್ ಕೀ ಪಬ್ಲಿಕ್ ಕೀ ಇರಲಾರ್ದೆ ನೀವು ಅಕೌಂಟೇ ನೀವು ಓಪನ್ ಮಾಡೋಕ್ಕಾಗೋದಿಲ್ಲ. ಇವಾಗ ಇವ್ರೇನು ಹೇಳ್ತಾರೆ? ಪ್ರೈವೇಟ್ ಕೀ ಆಬ್ಸೆಂಟ್ ಇತ್ತು,
Later on, it was also found that the wallet application has been modified to show create and fake transactions. Iವ್ರು experts ಅಂತ ತಾನೇ ನಾವು ಕರೆಸಿರೋದು. Experts only have been hacked. Experts only is doing Panchnama. Experts only are telling that 186 coins are not there. ಎಲ್ಲೋಯ್ತು ಮತ್ತೆ ಆಶ್ಚರ್ಯ ಏನಂದರೆ ಇದು 31 ಇದು 186 ಬಿಟ್ಕಾಯಿನ್ದು. ಇಶ್ಯೂ ನಂಬರ್ 3 ನನಗೇನು ಕಾಣಿಸ್ತಾ ಇರೋದು ಮೇಲ್ನೋಟಕ್ಕೆ ಅಂದರೆ ಇದೆಲ್ಲ ಪ್ರಶ್ನೆಗಳು ಹಾಗೇ ಇದೆ. ತಮ್ಗೆ ನೆನಪಿದ್ರೆ 31 ಶ್ರೀಕಿದು 0.8 ಏನಿದೆ 0.08 ಅದು ರಾಬಿನ್ ಖಂಡೇಲ್ವಾಲ್ದು. ಅದು ಶಿಫ್ಟ್ ಆಗುತ್ತೆ ಅಂತ ಮಾಹಿತಿ ಕೊಡ್ತಾರೆ, ಕರೆಕ್ಟಾ? ಎಲ್ಲಿಗೆ? ಪೊಲೀಸ್ ವಾಲೆಟಿಗೆ 0.8 ಶಿಫ್ಟ್ ಆಗಿದೆ ಅಂತ ಅವ್ರು ಮಾಹಿತಿ ಕೊಡ್ತಾರೆ. ಅವರು ಯಾವ ಆಧಾರದ ಮೇಲೆ ಮಾಹಿತಿ ಕೊಡ್ತಾರೆ ಅಂದರೆ ಸರ್, ಟ್ರಾನ್ಸಾಕ್ಷನ್ ಐ ಡಿ ಬಿಟ್ಕಾಯಿನ್ ಎಕ್ಸ್ಪ್ಲೋರರ್ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರಲ್ಲಿ ಹಾಕಿದಾಗ ನಮಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರ್ತಾ ಇದೆ. ಇಟ್ ಇಸ್ ರಿಫ್ಲೆಕ್ಟಿಂಗ್ ಇನ್ ಅವರ್ ಅಕೌಂಟ್ ಅಂತಲೂ ಬಂದಿದೆ. ನಾವು ಅವ್ರದ್ದೇ ಮಾಡಿದಂಥ ಇದು ಅವರೇ ಕೊಟ್ಟಂಥ ಐ ಡಿ ಇದು ಏನು ಒಂದು ಅಡ್ರೆಸ್ ಇರುತ್ತೆ, ಆ ವಾಲೆಟ್ ಅಡ್ರೆಸ್ ಇರುತ್ತೆ. ನೀವು ವಾಲೆಟ್ ಅಡ್ರೆಸ್ಸು ಅದೇ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರಿಗೆ ಹಾಕಿದಾಗ ಏನು ತೋರಿಸುತ್ತೆ ಹೇಳಿ? ಆಶ್ಚರ್ಯ, 2 ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತೆ ಈ ವಾಲೆಟಲ್ಲಿ. ಪೊಲೀಸ್ ವಾಲೆಟ್ ಇದು. ಪೊಲೀಸ್ ವಾಲೆಟ್ ಇರೋದು ಏನಕ್ಕೆ? ಟು ಸೇಫ್ ಕೀಪ್. ಹೌದಾ? ನೀವು ಪೊಲೀಸ್ ವಾಲೆಟ್ ಕ್ರಿಯೇಟ್ ಮಾಡಿರೋದು ಸೇಫ್ ಕೀಪಿಂಗ್ಗೋಸ್ಕರ. ಆ ಅಕೌಂಟಲ್ಲಿ ಏನು ಅಕ್ರಮವಾದಂಥ ಹಣ ಇದೆ ಈ ಅಕೌಂಟಿಗೆ ತಂದು ಪೊಲೀಸ್ ಅಕೌಂಟಿಗೆ ತಂದು ನೀವು ಸೇಫ್ ಇಡಬೇಕು ಅಂತ. ಯು ಆರ್ ನಾಟ್ ಸಪೋಸ್ ಟು ಟ್ರಾನ್ಸಾಕ್ಟ್. ಇಲ್ಲಿ ತೋರಿಸ್ತಾ ಇದೆ 2 ಟ್ರಾನ್ಸಾಕ್ಷನ್. ಟೋಟಲ್ ರಿಸೀವ್ 0.08 BTC, ಟೋಟಲ್ ಸೆಂಡ್ 0.08 BTC, ಫೈನಲ್ ಬ್ಯಾಲೆನ್ಸ್ ಶೂನ್ಯ. ಎಲ್ಲೋಯ್ತು? ಎಲ್ಲೋಯ್ತು ಅದು 0.8 ಬಿಟ್ಕಾಯಿನ್ಸು? ಅದೂ ಇಲ್ಲ ಅಲ್ಲ. ಈಗ ಇದೇ ಪ್ರಶ್ನೆ ಏನಂದರೆ ಇಲ್ಲಿ 18ನೇ ತಾರೀಕು ಜನವರಿ 18, 2021 ತಾರೀಕಿನಲ್ಲಿ ಸಂಜೆ ಅರೌಂಡ್ 5:41ಗೆ 0.8 ಬಿಟ್ಕಾಯಿನ್ಸ್ ಟ್ರಾನ್ಸ್ಫರ್ ಆಗುತ್ತೆ. 19th ಜನವರಿ ವೆರಿ ನೆಕ್ಸ್ಟ್ ಡೇ ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಒಂದು 4-5 ಟ್ರಾನ್ಸಾಕ್ಷನ್ಸ್ ಆಗಿಬಿಟ್ಟು ಶೂನ್ಯ ಬ್ಯಾಲೆನ್ಸ್ ಇರುತ್ತೆ. ಇನ್ ಲೆಸ್ ದೆನ್ 1 ಡೇ ಇದು ಟ್ರಾನ್ಸಾಕ್ಷನ್ಸ್ ಆಗಿದೆ. ನಾನು ಕೇಳ್ತಾ ಇರೋದು, ಟ್ರಾನ್ಸಾಕ್ಷನ್ಸು ಯಾಕೆ ಮಾಡಿದ್ರಿ? ಇಟ್ಸ್ ಅ ಪೊಲೀಸ್ ವಾಲೆಟ್, ಇಟ್ಸ್ ಅಂಡರ್ ಯುವರ್ ಕಂಟ್ರೋಲ್. ಯಾರಿಗೆ ಮಾಡಿದ್ರಿ? ಹೇಗೆ ಮಾಡಿದ್ರಿ? ಇದು ಸತ್ಯನಾ? ಇದು ರಿಪೋರ್ಟ್ ಸತ್ಯನಾ? ಯಾಕಂದರೆ ನಾನು ಬೇರೆ ಎಲ್ಲೂ ಹುಡುಕಿಲ್ಲ. ನಾವು ಹುಡುಕಿರೋದು ನೀವು ಪಂಚನಾಮನಲ್ಲಿ ಏನು ಬರೆದಿದ್ದೀರಾ ಅದೇ ಟೂಲನ್ನು ತೊಗೊಂಡು ಈ ಮಾಹಿತಿ ಪಡೆದಿರೋದು. ಇದೆಲ್ಲ ನಾನು ಕಳಿಸ್ಕೊಡ್ತೀನಿ ಸರ್, ದಯವಿಟ್ಟು ಉತ್ತರ ಕೊಡಿಸ್ಬೇಕು ತಾವು ಸರ್ಕಾರದಿಂದ ಹೇಗೆ ಮಾಡ್ತಾ ಇದ್ದಾರೆ ಅಂತೀರು. ಸೊ ಹಾಗಾಗಿ ಈ ಪೊಲೀಸ್ ವಾಲೆಟ್ ಏನು ಕ್ರಿಯೇಟ್ ಮಾಡಿದ್ದಾರೆ ಇದು ಯಾರಿಗೋಸ್ಕರ ಮಾಡಿರೋದು? ಒಂದು ಕಡೆ ಬಂದಿದೆ, ಟ್ರಾನ್ಸಾಕ್ಷನ್ ಆಗಿದೆ, ಹೋಗಿದೆ. ಇನ್ನೊಂದು ಕಡೆ ಆಗೇ ಇಲ್ಲ ಅಂತಾರೆ. ಇದು ಅನುಮಾನ ಪಡಿಸೋದಿಲ್ವೋ? 4th ಇಶ್ಯೂ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್, ಲಾಸ್ಟ್ ಇಶ್ಯೂ ಇದೆ, ಆಮೇಲೆ ಭಾಗ 3 ಆಮೇಲೆ. 4th ಇಶ್ಯೂ, ಇವರು ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಶ್ರೀಕಿ ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಕರ್ನಾಟಕದ ಈ ಪ್ರೊಕ್ಯೂರ್ಮೆಂಟ್ ಸೈಟ್ನಲ್ಲಿ 3 ಬೇರೆ ಬೇರೆ ಟ್ರಾನ್ಸ್ಫರ್ ಆಗುತ್ತೆ, 2 ಅಕೌಂಟಿಗೆ ಹೋಗುತ್ತೆ, 2 ಟ್ರಾನ್ಸಾಕ್ಷನ್ ಆಗುತ್ತೆ. ಒಂದು 18 ಕೋಟಿದು, ಇನ್ನೂ ಒಂದು 28 ಕೋಟಿದು. ಅದಾದಮೇಲೆ ಏನೋ ಬ್ಯಾಂಕಿಗೆ ಗೊತ್ತಾಗುತ್ತೆ, ಒಂದು ನಿಲ್ಲಿಸ್ತಾರಂತೆ. ಆದರೆ ಇನ್ನೂ ಒಂದು ಏನು 18 ಕೋಟಿದು ಟ್ರಾನ್ಸಾಕ್ಷನ್ ಆಗ್ತದೆ, EMDಗಳು ಹೋಗಿ ಬೇರೆ ಬೇರೆ ಅಕೌಂಟಲ್ಲಿ ಸೇರುತ್ತೆ. ಅದ್ರ ಬಗ್ಗೆ ಇನ್ನೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. 2019 ಪ್ರಕರಣ ಇದು. ಸರ್ಕಾರದ ಆಸ್ತಿ, ಸರ್ಕಾರದ ಬೊಗ್ಗಸೆಗೆ ನುಕ್ಸಾನ್ ಆಗಿರೋದು, ಇದ್ರ ಬಗ್ಗೆನೂ ಯಾಕೆ ತನಿಖೆ ನಡೆಸ್ತಾ ಇಲ್ಲ ಇವರು? ಇದು ಅವರೇ ಹೇಳಿದ್ದಾರೆ. ಚಾರ್ಜ್ ಶೀಟ್ ಇದನ್ನು ಕೂಡ ಅಯೋನೆ ಮಾಡಿರೋದು.
ವೇರ್ ಇಸ್ ದ ಮನಿ? ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ವಾಪಸ್ ಹೋಗಿದೆ ಅಂತ. ಇವರು ಬರೇ ಬಿಟ್ಕಾಯಿನ್ ಅನ್ಕೊಳ್ತಿದ್ದಾರೆ. ಸರ್ಕಾರಕ್ಕೆ ಆಗಿರೋ ನಷ್ಟ ಅದು ಯಾರು ಭರಿಸ್ತಾರೆ? ಅದಕ್ಕೆ ಇನ್ವೆಸ್ಟಿಗೇಷನ್ ಯಾರು ನಡೆಸ್ತಾ ಇದ್ದಾರೆ? EMD ದುಡ್ಡು ಯಾರ್ಯಾರಿಗೆ ಹೋಗಿದೆ ನೋಡಿ. ಹೆಂಗೆ ಈ ಸರ್ಕಾರದಲ್ಲಿ ಗುತ್ತಿಗೆದಾರರನ್ನ ಇವರು ಮನವೊಲಿಸ್ಲಿಕ್ಕೆ ಇವರು ಮುಂಚೆನೇ ಹ್ಯಾಕ್ ಮಾಡಿಬಿಟ್ಟು L1 ಯಾರು, L2 ಯಾರು, L3 ಯಾರು ಅಂತ ನೋಡ್ಬಿಟ್ಟು ಮಾಡೋರಂತೆ ಇದು. ಮತ್ತು ಇದಕ್ಕೆ ವಾಟ್ ಇಸ್ ದ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಹಿಯರ್? ಇದೆಲ್ಲ ನಿರ್ಲಕ್ಷ್ಯ ಅಲ್ವಾ? ಇದೆಲ್ಲ ನಾವು ಹೋಗ್ತಾ ಈಗ ನೋಡ್ತಾ ಇದ್ರೆ ಇದು ವಿ ಆರ್ ನಾಟ್ ಇವನ್ ಏಬಲ್ ಟು ಫೈಂಡ್ ದ ಟಿಪ್ ಆಫ್ ದಿ ಐಸ್ಬರ್ಗ್. ಇದೆಲ್ಲ ನಿಮಗೆ ಇದು ದಾಖಲೆಗಳು ಏನಿದೆ ಇದೆಲ್ಲನೂ ಪಬ್ಲಿಕ್ ಡೊಮೇನ್ನಲ್ಲಿರುವಂಥದ್ದು, ಎಲ್ಲನೂ ಕೋರ್ಟಿಗೆ ಸಬ್ಮಿಟ್ ಮಾಡಿದಂಥದ್ದು, ಎಲ್ಲನೂ ಸರ್ಕಾರಿ ದಾಖಲೆಗಳು. ಇಸ್ ದ ಗೌರ್ಮೆಂಟ್ ಕಾಂಟ್ರಡಿಕ್ಟಿಂಗ್ ಇಟ್ ಸೆಲ್ಫ್? ಅಂದರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಸಂಸ್ಥೆಗಳು ಏನು ಮಾಡ್ತಾ ಇದೆ ಅಂದರೆ. ಯಾರ ಕೈನಲ್ಲಿದೆ? ಅಂಡರ್ ಹೂಮ್ ಈಸ್ ದ ಹೋಮ್ ಡಿಪಾರ್ಟ್ಮೆಂಟ್? ಏನು ಈ CM ಇನ್ ಕಂಟ್ರೋಲ್ ಆಫ್ ಎನಿಥಿಂಗ್ ಎಟ್ ಆಲ್? ಈಸ್ ಹೋಮ್ ಮಿನಿಸ್ಟರ್ ಇನ್ ಕಂಟ್ರೋಲ್ ಆಫ್ ಎನಿಥಿಂಗ್ ಎಟ್ ಆಲ್? ದಯವಿಟ್ಟು ಅಧಿಕಾರಿಗಳು ಕಳಿಸ್ಬಿಟ್ಟು ನಾನು ಏನೇನು ಮಾತಾಡಿದ್ದೀನಿ ಕೇಳ್ಕೊಳ್ಳಿ. ದೆರ್ ಈಸ್ ನಾಟ್ ಒನ್ ಐಯೋಟಾ ಆಫ್ ಲೈ ಹಿಯರ್. ಇದು ಕೋರ್ಟಿಗೆ ದಾಖಲೆಗಳು ಕೊಟ್ಟಿರೋದು ಸ್ವಾಮಿ, ನಾನು ಸೃಷ್ಟಿ ಮಾಡಿರೋದಲ್ಲ. ನೀವು ಇದಕ್ಕೆ ಉತ್ತರ ಕೊಡೋದು ಬಿಟ್ಟು ಅವ್ರ ಹತ್ರ 50,000 ಕೋಟಿ ಇದೆ, ಇವನು BMW ಇದೆ, ಆಯ್ತು ರೀ ನನ್ನ ಹತ್ರ BMW ಇರ್ಬೋದು, ಅದಕ್ಕೇನಂತೆ? ಏನು ಬಿಟ್ಕಾಯಿನ್ ದುಡ್ಡಿಂದ ತೊಗೊಂಡಿರೋದಾ? ಏನು ಲೂಟಿ ಹೊಡೆದು ತೊಗೊಂಡಿರೋದಾ? ಫಾರ್ ದ ರೆಕಾರ್ಡ್ ಐ ಡೋಂಟ್ ಹ್ಯಾವ್ ಒನ್, ಜಸ್ಟ್ ಇನ್ ಕೇಸ್ ಯು ಆರ್ ಪ್ಲಾನಿಂಗ್ ಟು ರೈಟ್ ದ್ಯಾಟ್. ಬಟ್ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಈಸ್ ವೇರ್ ಇಸ್ ದಿಸ್ ಇನ್ವೆಸ್ಟಿಗೇಷನ್ ಹೆಡೆಡ್? When there is no transparency in investigation, how will you get justice? ಇದು ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಈ ಇನ್ವೆಸ್ಟಿಗೇಷನ್ ನಡೀತಾ ಇರೋದೇ ಸತ್ಯ ಮುಚ್ಚಾಕ್ಲಿಕ್ಕೆ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನು ರಕ್ಷಣೆ ಕೊಡಲಿಕ್ಕೆ. ನಾನು ಹೇಳಿರೋದು ಒಂದಕ್ಕೆ ಉತ್ತರ ಕೊಟ್ಬಿಡ್ಲಿ. ಲಾಸ್ಟ್ ಟೈಮ್ 5 ಪ್ರಶ್ನೆಗಳು ಒಂದೂ ಬಂದಿಲ್ಲ ನಮಗೆ, ಈಗಲೂ 3 ಕೇಳಿದ್ದೀವಿ. ಸಾಹೇಬರು ಹೇಳ್ದಂಗೆ, ನಮ್ಮ ಕಾರ್ಯಾಧ್ಯಕ್ಷರು ರಾಮಲಿಂಗ ರೆಡ್ಡಿ ಸಾಹೇಬರು ಹೇಳ್ದಂಗೆ, ಅಂಟಿಲ್ ಇಟ್ ಈಸ್ ಗಿವನ್ ಟು ಅ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ದಿಸ್ ವಿಲ್ ನಾಟ್ ಕಮ್ ಔಟ್. ನಾನು ಇಂಥದ್ದು 10 ಸರಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು. ನಾವು ಆ್ಯಸ್ ಆಪೋಸಿಷನ್ ಇನ್ವೆಸ್ಟಿಗೇಷನ್ನಲ್ಲಿ ಏನೇನು ಹುಳುಕು ಇದೆ, ಏನೇನು ವ್ಯತ್ಯಾಸಗಳು ಆಗ್ತಾ ಇವೆ ಅದು ನಾವು ಹೇಳ್ಬೋದು. ಆದರೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋ ಜವಾಬ್ದಾರಿ ಇರೋದು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ. ಅವರು ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಮುಂಚೆ ಕಾಂಗ್ರೆಸ್ನವರು ಇದ್ರು ಅಂತ ಹೇಳ್ತಾರೆ. ಅಂದರೆ ಡು ದೇ ಅಗ್ರಿ ಇಟ್ಸ್ ಅ ಸ್ಕ್ಯಾಮ್? ಕಾಂಗ್ರೆಸ್ನವರು ಇದ್ದಾರೆ ಅಂದರೆ ಓಕೆ ಇರ್ಬೋದು, ಇದ್ರೆ ಹೇಳಿ ಅಂತ ನಾವು ಹೇಳಿದ್ದೀವಿ. ಸೊ ಆರ್ ಯು ಅಗ್ರೀಯಿಂಗ್ ದಟ್ ಇಟ್ಸ್ ಅ ಸ್ಕ್ಯಾಮ್ ದೆನ್? ಸೊ ಮೈ ರಿಕ್ವೆಸ್ಟ್ ಅಗೇನ್ ತಮ್ಮ ಮುಖಾಂತರ ಏನಿದೆ ಅಂದರೆ, ಇದನ್ನು ಸರಿಯಾದ ರೀತಿಯಾಗಿ ತನಿಖೆ ಆಗಬೇಕು. ಅಂದರೆ ನಮ್ಮ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೇಲೆ ಎಕ್ಸ್ಪರ್ಟೀಸೂ ಇಲ್ಲ, ಅವ್ರ ಮೇಲೆ ಭರವಸೆಯೂ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಸಂಸ್ಥೆಗಳು. ಸೊ ದಯವಿಟ್ಟು ತಮ್ಮ ಮುಖಾಂತರ ಮತ್ತೊಮ್ಮೆ ಅವರಿಗೆ ಒತ್ತಾಯ ಮಾಡೋದು, ಕರ್ನಾಟಕ ಜನರಿಗೆ ಭಾಳ ಪಾರದರ್ಶಕವಾದಂಥ ಉತ್ತರಗಳು ಬೇಕಾಗಿದೆ. ಆ ಉತ್ತರಗಳನ್ನು ತಾವು ನೀಡಲೇಬೇಕು ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. I don't know who they are, but they have sent somebody. It's quite naturally when they're caught on the back foot, they will do all that. Those are the BJP's tactics. They're known for that, right? ಏನು ಕತೆ? ಇದೇನು ಮತ್ತೆ? ಇಲ್ಲ ಒಂದು ನಿಮಿಷ ದಯವಿಟ್ಟು. ಇಲ್ಲ ನನ್ನ ಕೈ ಜೋಡಿಸಿ ಕೇಳ್ಕೊತೀನಿ, ದಯವಿಟ್ಟು ತಾವು ಪದ ಬಳಕೆ ಏನಿದೆ, ಕತೆ ಕಟ್ತಾ ಇದ್ದೀನಿ ಅಂದ್ರೆ ಏನರ್ಥ? ಸರ್ಕಾರ ದಾಖಲೆಲ್ಲ ಕತೆ ಇದೆ, ಕತೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸುಳ್ಳಲ್ವಾ? ಇದು ನಾವಂತೂ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು, ಮತ್ತೆ ಪೊಲೀಸ್ ಕಮಿಷನ್ ಅವರು FIR ಹಾಕಿರೋದು, ಚಾರ್ಜ್ ಶೀಟ್ಗಳು, ಮತ್ತೆ ಅವರೇ ಪತ್ರಿಕಾ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆನೇ ಇದು. ಅವರು ಕತೆ ಹೇಳ್ತಿದ್ದಾರೆ, ಅವರು ಕತೆ ಕೇಳ್ತಿರೋದು ನಾವು ನಿಲ್ಲಿಸ್ಬೋದು. ಸರ್ ಕೇಳಿಸ್ತಾ ಇಲ್ಲ, ಒಂದು ನಿಮಿಷ ಆದರೆ ಗೊತ್ತಾಗುತ್ತೆ. ಈಗ ಆ ಹೆಸರು ಹೊರಗಡೆ ಬರಬಾರ್ದಂತಾನೆ ತನಿಖೆ ಮಾಡ್ತಾ ಇಲ್ಲಲ್ಲ ಅಂತ ನಾವು ಹೇಳ್ತಾ ಇರೋದು.
ಈಗ ಯಾರ್ಯಾರು ಯಾವ ಸಮಯದಲ್ಲಿ ಮಂತ್ರಿ ಇದ್ರು ಗೊತ್ತಲ್ಲ ರೀ. ಹಾಂ ಹೇಳಿ ಸರ್. ಸಾರಿ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು ಈ ವಿಚಾರದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ. 186 ಬಿಟ್ಕಾಯಿನ್ ಏನು ಓಪನ್ ಮಾಡಿದಾಗ ಸಿಕ್ತು, ಅದು ಶ್ರೀಕೆ ಅಕೌಂಟ್ ಅಲ್ಲ, ಅದು ಯಾವುದೋ ಒಂದು ವೆಬ್ಸೈಟ್ನ ಅಕೌಂಟ್, ಒಂದು ಎಕ್ಸ್ಚೇಂಜ್ ವೆಬ್ಸೈಟ್ನ ಅಕೌಂಟ್. ಅಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ, ಮಾಡ್ಕೊಳ್ಳಿಕ್ಕೆ ಬಂದರೆ ನಾವು ಟ್ರೈ ಮಾಡಬೇಕಾಗುತ್ತೆ. ಇಲ್ಲ, ಅದೇ ಹೇಳ್ತಾ ಇರೋದು. ಮೊದಲನೇದಾಗಿ ಬಂದು ಗಂಟಾಘೋಷವಾಗಿ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡಬೇಕಾಗಿತ್ತು? 31 ಹಿಡ್ದಿದ್ದೀವಿ, ಇಂಟರ್ನ್ಯಾಷನಲ್ ಹ್ಯಾಕರ್ ಹಿಡ್ದಿದ್ದೀವಿ, ನಾವು ಇಡೀ ಇಂಡಿಯಾದಲ್ಲಿ ಎವ್ರಿ ಫ್ರಂಟ್ ಪೇಜಿಗೆ ಹೋದ್ರಲ್ಲ, ಯಾಕೆ? ಅವಾಗಿರಲಿಲ್ವಾ 31 ಬಿಟ್ಕಾಯಿನ್ಸ್ ಆಲ್ಸೋ ವಾಸ್ ಅ ಲೈವ್ ಎಕ್ಸ್ಚೇಂಜ್? ದೀಸ್ ಫೆಲೋಸ್ ವರ್ ಸಪೋಸ್ ಟು ಬಿ ಎಕ್ಸ್ಪರ್ಟ್ಸ್ ಅಲ್ವಾ? ಈ ಯಾರೇ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಏನು ಮಾಡ್ತಾಯಿದ್ರು? ಮತ್ತೆ ಸಿಕ್ಕಾಗ ಹೇಳಬೇಕಾಗಿತ್ತಲ್ಲ, ಇಲ್ಲ ನಮ್ಮ ಕಡೆಯಿಂದ ತಪ್ಪಾಯಿತು, ನಮ್ಮ ಕಡೆಯಿಂದ ಕರ್ನಾಟಕದ ರಾಜ್ಯದ ಜನರಿಗೆ ತಪ್ಪು ಮಾಹಿತಿ ಹೋಗಿದೆ, ವಿ ಆರ್ ಕರೆಕ್ಟಿಂಗ್ ಅವರ್ ಸೆಲ್ಸ್ ಅಂತ ಹೇಳಿದ್ರ? ನಾವು ಹೌ ಡು ಐ ಟ್ರಸ್ಟ್ ದಿಸ್? ಯಾವ ಎಕ್ಸ್ಪರ್ಟ್ಸಿಗೆ ಕರೆಸಿದ್ರು ಅವನು ನೊಂದವನೇ ಇದ್ದಾನೆ, ಅವನಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ದೀರಾ? ಹೌ ಡು ಐ ಟ್ರಸ್ಟ್ ಹಿಮ್? ಸರ್, ಇನ್ವೆಸ್ಟಿಗೇಷನ್ ಟೀಮ್ ಯಾವುದಿದೆ, ದ ಸೇಮ್ ಪೊಲೀಸ್ ಆಫೀಸರ್ಸ್ ಹೂ ಆರ್ ಇನ್ ದಿ ಕಲ್ಪ್ರಿಟ್ಸ್ ಪ್ಲೇಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ದ ಸೇಮ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೂ ಹ್ಯಾಕ್ ಅಕೌಂಟ್ ಅಂಡ್ ಯಾವುದು ಟ್ರಾನ್ಸಾಕ್ಟ್ ಆಗಬಾರ್ದಾಗಿತ್ತು ಅಕೌಂಟಿಂದ ತಗೊಂಡಿರೋದು ಮತ್ತೆ ಟ್ರಾನ್ಸಾಕ್ಟ್ ಮಾಡಿರೋದು ಅದೇ ಆಫೀಸರ್ಸ್ ಅಂತ ನಿಮ್ಮ ಅಲಿಗೇಷನ್ಸ್ ಇರೋದು. ಅದ್ರ ಜೊತೆಗೆ ಯು ಮೆನ್ಷನ್ ಒನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇಫ್ ಎವ್ರಿಥಿಂಗ್ ಗೋಸ್ ಪ್ರಾಪರ್ಲಿ there will be a third chief minister. Then your allegation is directly against Mr. Basuraj Bommai, who was the home minister then. My allegation is directly against the government of Karnataka, ನಾಟ್ headed by whoever. ಈಗ ಅವ್ರು ಸೆಕೆಂಡ್ ಇದ್ದಾರೆ, ಈಗ ವೆನ್ ದೆರ್ ಇಸ್ ಅ ಟೇಂಟ್ ಆನ್ ದ ಗೌರ್ಮೆಂಟ್, ಕ್ವೈಟ್ ನ್ಯಾಚುರಲಿ ಅ ಥರ್ಡ್ CM ವಿಲ್ ಕಮ್, ಹೆಡ್ ವಿಲ್ ರೋಲ್ ಅಲ್ವಾ? ಯಾರ್ದೋ ಒಂದು ಆಗಬೇಕಲ್ಲ, ಅವರು ಬಲಿ ತಗೋತಾರೆ, ಅವ್ರ ಹೈಕಮಾಂಡು ಬಲಿ ತಗೋತಾರಲ್ಲ. ಸಾರಿ, ಗಣೇಶ್ ಕಾರ್ಮಿಕ್ ಅವರು ಒಂದು ಆರೋಪ ಮಾಡಿದ್ರು, ನೀವು ಹಿಂದೆ ಸಚಿವರಿದ್ದಾಗ ಶ್ರೀಕೆಯನ್ನು ಭೇಟಿಯಾಗಿದ್ದು ಬಿಟ್ಕಾಯಿನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದು. ಅದೇ ನಾನು ಹೇಳಿದ್ದೀನಲ್ಲ, ಲೆಟ್ ಹಿಮ್ ಆನ್ಸರ್ ಮೈ ಲಾಯರ್ಸ್. ಈಗ ಇಫ್ ಈಸ್ ನಾನು ಅವ್ರಿಗೆ ಭೇಟಿ ಆಗಿದ್ದೀನಿ ಅಂತ ಮಾಹಿತಿ ಇದ್ದರೆ ಕೊಡಲಿ, ಅವರು ಯಾರು ಬೇಡ ಅಂದಿದ್ದಾರೆ? ಐ ಹ್ಯಾವ್ ನೆವರ್ ಮೆಟ್ ಎನಿಬಡಿ ಆ್ಯಸ್ IT ಮಿನಿಸ್ಟರ್. ದ ಓನ್ಲಿ ಮೀಟಿಂಗ್ ವಿ ಹ್ಯಾವ್ ಎವರ್ ಹ್ಯಾಡ್ ಈಸ್ ಫಾರ್ ಬ್ಲಾಕ್ ಚೈನ್. ಯಾರು? ದ ಇಂಡಸ್ಟ್ರಿ, ದ ಅಸೋಸಿಯೇಷನ್. ಯಾರು ಇಂಡಿವಿಜುವಲಿಗೆ ಯಾರಿಗೂ ನಾವು ಭೇಟಿ ಆಗ್ಬಿಟ್ಟು ಬಿಟ್ಕಾಯಿನ್ದಲ್ಲ, ವೆನ್ ಬಿಟ್ಕಾಯಿನ್ ಈಸ್ ಅನ್ರೆಗ್ಯುಲೇಟೆಡ್, ಆ್ಯಸ್ ಅ ಮಿನಿಸ್ಟರ್ ಕೆನ್ ಐ ಹ್ಯಾವ್ ಅ ಮೀಟಿಂಗ್? ಅವ್ರಿಗೇನು ಬುದ್ಧಿಗಿದ್ದಿ ಇದೆಯಾ? ಬಿಟ್ಕಾಯಿನು ಈಸ್ ಅನ್ರೆಗ್ಯುಲೇಟೆಡ್, ಈಸ್ ಇಲ್ಲಿಗಲ್. RBI ಗೈಡ್ಲೈನ್ಸ್ ಇದ್ದಾಗ ಆ್ಯಸ್ ಅ ಮಿನಿಸ್ಟರ್ ಆಫ್ ದ 4th ಬಿಗ್ಗೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್, ಕೆನ್ ಐ ಹ್ಯಾವ್ ಅ ಮೀಟಿಂಗ್ ಟು ಮೇಕ್ ಪಾಲಿಸಿ ಆನ್ ಬಿಟ್ಕಾಯಿನ್? ದ only thing we had with anything to do with remotely with Bitcoin was blockchain technology, use of blockchain technology. ಅದು ಒಂದು ಎಥಿಕಲ್ ಹ್ಯಾಕಥಾನ್ ನಾವು ಮಾಡಿದ್ವಿ ಹೊರತು ಬಿಟ್ಕಾಯಿನ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಏನು ಮೂರ್ಖ ಏನ್ರಿ ನಾವು? ಏನು ನಮಗೆ ಕಾನೂನು ಗೊತ್ತಿಲ್ವಾ? ಡೋಂಟ್ ವಿ ನೋ ದ ಲಾ ಆಫ್ ದ ಲ್ಯಾಂಡ್? ಅನ್ಫಾರ್ಚುನೇಟ್ಲಿ ನಾನು ಹೇಳ್ದಂಗೆ ಐ ಹ್ಯಾಡ್ ಇಮೆನ್ಸ್ ರೆಸ್ಪೆಕ್ಟ್ ಫಾರ್ ದಟ್ ಮ್ಯಾನ್. ಐ ಹ್ಯಾವ್ ಲಾಸ್ಟ್ ಇಟ್ ಎಸ್ಟರ್ಡೇ. ಸೊ ಅವರಿಗೆ ಕಾನೂನು ಗೊತ್ತಿಲ್ಲ, ಆ ಕಡೆ ಬಿಟ್ಕಾಯಿನ್ ಅಂದರೂ ಏನು ಗೊತ್ತಿಲ್ಲ, ಬ್ಲಾಕ್ ಚೈನ್ ಅಂದರೂ ಏನು ಗೊತ್ತಿಲ್ಲ. ಸೊ ಅವ್ರೇನು ಗಾಳಿನಲ್ಲಿ ಗುಂಡಾರಿಸ್ತಾರೆ. ತೆಗೀಲಿ, ನಾನು ತೆಗ್ದಿಲ್ವೇನ್ರಿ? ನಾನು ತೆಗ್ದಿಲ್ವಾ? ತೆಗೀಲಿ. ಈಗ ಒಂದು ನಿಮಿಷ ಇದ್ರೆ ಅವ್ರದ್ದೇ ಸರ್ಕಾರ, ತೆಗೀಲಿ. ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ED ಅವ್ರದ್ದೇ, ಯಾವುದು CBI ಅವ್ರದ್ದೇ, ಎಲ್ಲ ಅವ್ರದ್ದೇ, ತನಿಖೆ ಮಾಡಲಿ ಅಲ್ವಾ? ಆಮೇಲೆ ಇನ್ನೊಂದು ಕಡೆ ಇಲ್ಲವೇ ಇಲ್ಲ, ಇದೇನೋ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರೆ, ಈ ಇಶ್ಯೂನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರೇ ತನಿಖೆ ಕೊಡ್ತಾರೆ. ಯಾಕೆ ಖರ್ಗೆ ಇವರು ಪ್ರಿಯಾಂಕ್ ಅವ್ರ ಮೇಲೆ ಅಪಾದನೆ ಮಾಡ್ತಾರೆ, ಹ್ಯಾರಿಸ್ ಮಗನ ಮೇಲೆ ಮಾಡ್ತಾರೆ, ಲಮಾಣಿ ಮಗನ ಮೇಲೆ ಮಾಡ್ತಾರೆ, ಇನ್ನೊಂದು ಕಡೆ ಏನು ನಡೆದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನೇನೋ ನಡೆದಿದೆ, ಅದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದ್ದೀನಿ, ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಬೈ BJP. ನೋ ಆನ್ಸರ್ಸ್, ಗೋ ಟು ದಿಸ್ ಟ್ಯಾಕ್ಟಿಕ್ ಅಷ್ಟೇ ಅವ್ರದ್ದು. ಒಂದು ನಿಮಿಷ ಇರ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದಲ್ವಾ, ನನ್ನ ಒತ್ತಾಯ ಏನು ತಮ್ಮ ಮುಖಾಂತರ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಮಾಡಿ ಅಂತ ತಮ್ಮ ಮುಖಾಂತರ ಕೇಳ್ಕೋದೆ ಹೊರತು ನಾನೇನು ಮಾಡ್ಬೋದು? ಪಬ್ಲಿಕ್ ಡಾಕ್ಯುಮೆಂಟ್ ಏನಿದೆ, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆ, ಅದನ್ನು ನಾನು ಸ್ಟಡಿ ಮಾಡ್ಬಿಟ್ಟು ತಮಗೆ ಹೇಳ್ಬೋದು. ನಾನು ಯಾವುದೂ ಒಂದು ಮಾಹಿತಿ ಕೂಡ ಹಿಯರ್ಸೆ ಎವಿಡೆನ್ಸ್ ಅಲ್ಲ ನಂದು.
ಎವ್ರಿಥಿಂಗ್ ಈಸ್ ರಿಟರ್ನ್ ಡೌನ್, ಟೈಪ್ಡ್, ಸಬ್ಮಿಟೆಡ್. ಯಾವುದೋ ಮೌಖಿಕವಾಗಿ ಬಂದು ನಮ್ಮ ಹತ್ರ ಹೇಳ್ಬಿಟ್ಟು ಗಾಳಿ ಸುದ್ದಿ ನಾನು ಹೇಳ್ತಾ ಇಲ್ಲ. 31.8 ಅದು ಆಗಲೇ ಉತ್ತರ ಕೊಟ್ಟನಲ್ಲ ಇವರೇ, ಅದನ್ನು ಸೇಮ್ ಪ್ರಶ್ನೆ ಇತ್ತು. ಅದು ಹೇಳಿದ್ನಲ್ಲ ಸರ್, ಸೇಮ್ ಪ್ರಶ್ನೆ ಇರೋದು. ಮತ್ತೆ ಆಗ್ಲಾರ್ದಾಗೂ ಬಂದು ಹೇಳಬೇಕಾಗಿತ್ತಲ್ಲ, ಅಥವಾ ಬೇರೆ ಕಡೆ ಹೋಗಿದ್ಯಾ, ಯಾರಿಗೆ ಗೊತ್ತು? ಹೇಳಿ, ಕೊಡಲಿ ಸ್ಪಷ್ಟೀಕರಣ. ಟ್ರೂ ಟ್ರಾನ್ಸಾಕ್ಷನ್ಸ್ ಆಗಿದೆ ಸ್ವಾಮಿ. 0.8 ರಾಬಿನ್ ಖಂಡೇವಾಲ್ದು, ನಾಟ್ ಶ್ರೀಕೀಸ್. 0.08 ಏನು ಇದು ಇತ್ತು, ಅದು ಟ್ರಾನ್ಸ್ಫರ್ ಆಗಿದೆ, ಅದು ಇದೆ ಅಂತ ಅದನ್ನು ತೋರಿಸ್ತಾರೆ. ಅದು ಯಾವ ವಾಲೆಟಲ್ಲಿ? ಪೊಲೀಸ್ ಅವ್ರದ್ದು. ಅದು ಸೆಕ್ಯೂರ್ ಮಾಡಬೇಕಾಗಿತ್ತು ಅವರು, ಅದು ಶೂನ್ಯ. ಹೇಗೆ ಅದು ಹೇಗೆ? 2 transactions have been made. ಓಕೆ, ಅವ್ರಿಗೆ ನನ್ನ ಹತ್ರ ಐ ಆಮ್ ನಾಟ್, ಅಯ್ಯೋ ನಾನು ಹೇಳೋದಿಲ್ಲ. ಅಶ್ವಥ್ ನಾರಾಯಣ್ ಸಾಹೇಬರು ಪ್ರಿಯಾಂಕ್ ಖರ್ಗೆಗೆ ಇದ್ರ ಬಗ್ಗೆ ಭಾಳ ಮಾಹಿತಿ ಇದೆ, ಅವನಿಗೆ ಅಯ್ಯೋ ಮಾಡೋಣ ಅಂತ ಹೇಳಿದ್ಮೇಲೆ ಐ ಆಮ್ ರೆಡಿ ಅಂತ ಅವತ್ತೇ ಹೇಳಿದ್ದೀನಲ್ಲ. ಮಾಡಿ ನನಗೆ ಅಯ್ಯೋ, ಏನಾದರೂ ವಿಶೇಷವಾದಂಥ ಅಧಿಸೂಚನೆ ಹೊಡಿಸಿ, ಆರ್ಡಿನೆನ್ಸ್ ಕೊಡಿ, ವಿ ವಿಲ್ ಇನ್ವೆಸ್ಟಿಗೇಟ್. ಅಂದರೆ ಇಟ್ ಈಸ್ ದೇ ಆರ್ ಅಕ್ಸೆಪ್ಟಿಂಗ್ ದೇ ಆರ್ ಇನ್ಎಫಿಷಿಯಂಟ್. ಇವೆಲ್ಲನೂ ಇನ್ಎಫಿಷಿಯನ್ಸಿ, ಇದು ಪರಮಾವಧಿ ಇದು.